ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಯಾಕಂದರೆ ಅದರಿಂದ ಪಟ್ಟಿಂಗತನ ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮನಿಂದ ತುಂಬಿದವರಾಗಿರ್ರಿ ಅಂತೇಳಿ ಇಲ್ಲಿ ನಾವು ನೋಡುವಾಗ, ಇವತ್ತು ಮೊದಲೇ ಭಾಗ ಒಂದು ಸ್ವಲ್ಪ ದಿವಸಗಳ ಹಿಂದೆ ನೋಡಿದೆ, ಮತ್ತು ಇವತ್ತು ಸ್ವಲ್ಪ ಅದರ ಬಗ್ಗೆ ನೋಡೋಣ. ಪೌಲನು ಇಲ್ಲಿ ಹೇಳುವಾಗ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ. ಬೈಬಲಲ್ಲಿ ನೋಡ್ತೇವೆ ಮದ್ಯಪಾನದ ಬಗ್ಗೆ ಹೇಳಿರುವಂಥದ್ದು ಅಷ್ಟೇ ಅಲ್ಲ, ಮತ್ತು ನಾವು ನೋಡ್ತೇವೆ ಮದ್ಯಪಾನ ಮಾಡಬೇಡ್ರಿ, ಬದಲಾಗಿ ಆತನು ಪವಿತ್ರಾತ್ಮ ಭರಿತರಾಗಿರಿ. ಇಲ್ಲಿ ಕೆಲವು ಸಾರಿ ಅಥವಾ ಎಲ್ಲ ಒಳ್ಳೆ ಕಾರ್ಯ ಅಥವಾ ಅಂತಾರೆ ಅನ್ಯರು ಎಲ್ಲ ಸಂಗತಿಗಳಿಗೆ ಅದನ್ನೇ ಅಥವಾ ಅನೇಕ ಸಾರಿ ನೋಡ್ತೇವಲ್ಲ, ನಾವು ಏನು ಕೇಳ್ತೇವೆ ಏನು ನೋಡ್ತೇವೆ ಅದನ್ನೇ ನಾವು ಅಪೇಕ್ಷಿಸ್ತೇವೆ ಅಂತೇಳಿ. ಇಲ್ಲಿ ಪರಿಶುದ್ಧಾತ್ಮನ ವಿಷಯ ಬಂದಾಗ ಇಲ್ಲಿ ಕೂಡ ಮದ್ಯಪಾನದ ಬಗ್ಗೆ ಬರೆದಿರುವಂಥದ್ದು. ಮತ್ತು ಅಷ್ಟೇ ಅಲ್ಲ, ನಾವು ಕಳೆದ ಕೆಲವು ದಿವಸಗಳನ್ನು ನೋಡಿದ್ದೇವೆ ಅಪೊಸ್ತಲರ ಕೃತ್ಯಗಳಲ್ಲಿ ಕೂಡ ಜನರು ಹಾಗೆಯೇ ಭಾವಿಸಿದರು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಮ್ಮಲ್ಲಿ ಗೊತ್ತಿರುವಂಥ ವಚನ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 2ನೇ ಅಧ್ಯಾಯ ಅದರಲ್ಲಿ 12, 13, 16ನೇ ವಚನವರೆಗೂ ಅಥವಾ 15ನೇ ವಚನದವರೆಗೂ ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 12ನೇ ವಚನದಿಂದ, ಅವರೆಲ್ಲರೂ ವಿಸ್ಮಯಗೊಂಡು ಸಂದೇಹಪಟ್ಟವರಾಗಿ ಇದರ ಅರ್ಥವೇನು ಎಂದು ಒಬ್ಬರನ್ನೊಬ್ಬರು ಕೇಳುವರಾದರು. ಕೆಲವರು ಈ ಮನುಷ್ಯರು ಹೊಸ ಮದ್ಯ ಕುಡಿದು ಮತ್ತರಾಗಿದ್ದಾರೆ ಎಂದು ಹೇಳಿ ಹಾಸ್ಯ ಮಾಡಿದರು. ಆದರೆ ಪೇತ್ರನು 11 ಮಂದಿಯೊಳಗೆ ಎದ್ದು ನಿಂತು ಗಟ್ಟಿಯಾದ ಸ್ವರದಿಂದ ಅವರಿಗೆ, ಯೂದಾಯದವರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಜನರೇ, ಈ ವಿಷಯ ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತುಗಳಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಕುಡಿದು ಅಮಲೇರಿದವರಲ್ಲ, ಯಾಕಂದರೆ ಈಗ ದಿನದ 3ನೇ ತಾಸಾಗಿದೆ ಅಷ್ಟೇ. ಆದರೆ ಇದು ಪ್ರವಾದಿಯಾದ ಯೋವೇಲನಿಂದ ಹೇಳಲ್ಪಟ್ಟದಾಗಿದೆ. ಅದೇನೆಂದರೆ ಅಂಥೇಳಿ ಮುಂದಿನ ಭಾಗಗಳು ನೋಡ್ತೇವೆ. ಮುಂದಿನ ಭಾಗದಲ್ಲಿ ಯೋವೇಲನ ಪ್ರವಾದನೆಯಲ್ಲಿ ಪೇತ್ರನು ಹೇಳಿರುವಂಥದ್ದು ಓದಿರಬಹುದು, ಅಥವಾ ದೇವರಾತ್ಮನು ಆತನಿಗೆ ಆ ಸಮಯದಲ್ಲಿ ಏನಂತಾರೆ ಪವಿತ್ರಾತ್ಮನೇ ಯೋವೇಲನ ಮುಖಾಂತರ ಬರೆಸಿರುವ ಆತನು ಇಲ್ಲಿ ಪೇತ್ರನ ಮುಖಾಂತರ ಕೂಡ ಅದನ್ನೇ ಹೇಳಿರಬಹುದು. ಯಾಕಂದರೆ ಯೋವೇಲನ ಪತ್ರಿಕೆ ಅವ್ರ ಜೊತೆಯಲ್ಲಿ ಇತ್ತು, ಅದನ್ನು ಎತ್ಕೊಂಡು ಓದನು ಅಂತ ಹೇಳಿಲ್ಲ. ಕೆಲವು ಕಡೆ ನೋಡ್ತೇವೆ ಕರ್ತನಾದ ಯೇಸು ಕ್ರಿಸ್ತನು ಯೆಶಾಯನ ಪತ್ರಿಕೆ ದೇವಾಲಯದಲ್ಲಿ ಓದಿರುವಂಥದ್ದು ನೋಡ್ತೇವೆ. ದೇವಾಲಯದಲ್ಲಿ ಅಲ್ಲಿ ಯೆಶಾಯನ ಪತ್ರಿಕೆ, ಕೀರ್ತನೆ ಅಥವಾ ಬೇರೆ ಬೇರೆ ಭಾಗಗಳು ಇರಬಹುದು. ಅಂದರೆ ಈ ಸಮಯದಲ್ಲಿ ಪಂಚಾಶತ್ತ ಮಹಾಪದಿವಸದಲ್ಲಿ ಇವರು ಸೇರುವಂಥ ಸಮಯದಲ್ಲಿ ಪೇತ್ರನ ಬಳಿಯಲ್ಲಿ ಅದು ಇತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ಒಂದು ಸಂಗತಿ ನೋಡ್ತೇವೆ, ಪವಿತ್ರಾತ್ಮನೇ ಯೋವೇಲನ ಮುಖಾಂತರ ಅಲ್ಲಿಂದ ಅನೇಕ ಸಾವಿರ ಅಥವಾ ಅನೇಕ 100 ವರ್ಷಗಳ ಹಿಂದೆ ಯೋವೇಲನ ಹೇಳಿರುವಂಥ ಮಾತು, ಮತ್ತು ಅಲ್ಲಿ ಹೇಳಿರುವಂಥ ಮಾತು ಒಂದೊಂದು ಕೂಡ ಅದೇ ರೀತಿಯಾಗಿ ಪೇತ್ರನ ಹೇಳಬೇಕಾದ್ರೆ ಅದು ಬಾಯಿಪಾಠ ಮಾಡಿ ಆಗಲಿ ಓದಿ ಆಗಲಿ ಹೇಳೋಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಪವಿತ್ರಾತ್ಮನೇ ಅದರ ಕರ್ತನು ಆಗಿರೋದ್ರಿಂದ ಆತ ಪೇತ್ರನ ಮೂಲಕ ಆ ಸಂಗತಿಗಳನ್ನು ತಿಳಿಸಿದ್ರು. ಆದರೆ ತಿಳಿಸೋದಕ್ಕಿಂತ ಮುಂಚೆ ಇಲ್ಲಿ ಅನ್ಯರಿಗೂ ಒಂದು ಸಂಗತಿ ಅನಿಸುತ್ತೆ. ಏನಂದರೆ ಅವರೆಲ್ಲರೂ ವಿಸ್ಮಯಗೊಂಡು, ಆಶ್ಚರ್ಯಪಟ್ಟು, ವಿಸ್ಮಯಗೊಂಡು, ಸಂದೇಹಪಟ್ಟು. 12 ನೋಡ್ತೇವೆ, ಅವರೆಲ್ಲರೂ ವಿಸ್ಮಯಗೊಂಡು ಸಂದೇಹಪಟ್ಟವರಾಗಿ. ಇದರ ಅರ್ಥವೇನು? ವಿಸ್ಮಯಗೊಂಡು ಸಂದೇಹಪಟ್ಟರು ಮತ್ತು ಜೊತೆಯಲ್ಲಿ ನೋಡುವಾಗ ಅವರ ಮುಂದೆ ತೀರ್ಮಾನಕ್ಕೆ ಬರ್ತಾರೆ, ಈ ಮನುಷ್ಯರು ಹೊಸ ಮದ್ಯ ಕುಡಿದು ಮತ್ತರಾಗಿದ್ದಾರೆ. ಅಂದರೆ ಇವರು ಮಾಡುವಂಥ ಕಾರ್ಯಗಳು ಒಂದು ರೀತಿ ಅತಿ ಆಶ್ಚರ್ಯವಾಗಿರುವಾಗ ಹೇಗೂ ಕೇವಲ ಪ್ರಾಪಂಚಿಕವಾಗಿ ಮನುಷ್ಯರ ಜ್ಞಾನಕ್ಕೆ ಬಂದು ಇವರು ಹೀಗೆ ಮಾಡ್ತಾರೆ ಅಂದರೆ ಕೇವಲ ಮದ್ಯ ಕುಡಿದು ಅಮಲೇರಿದವರಾಗಿದ್ದಾರೆ. ಆದರೆ ಅವರು ಹೇಳುವಂಥ ಮಾತುಗಳು, ಅದರ ಅರ್ಥ
ಇದನ್ನು ಕೇಳಲು ಅವ್ರು ಇಷ್ಟಪಡಲಿಲ್ಲ, ಅಥವಾ ಅನೇಕರಿಗೆ ಕೇಳಿದ್ರು ಕೂಡ ಅರ್ಥ ಆಗಲಿಕ್ಕಿಲ್ಲ. ಆ ಸಂಗತಿ ಇವತ್ತು ಕೂಡ ನೋಡ್ತೇವೆ. ಅಂದರೆ ಹೀಗೆ ಅಮ್ಮಲ್ಲೇ ಇರುವಂಥದ್ದು ಅಥವಾ ಮದ್ಯಪಾನ ಮಾಡೋದ್ರ ಬಗ್ಗೆ ಒಂದು ರೀತಿಯಾಗಿ ಇಲ್ಲಿ ಹೋಲಿಕೆ ಮಾಡೋದು ನೋಡ್ತೇವೆ. ಅಪೊಸ್ತಲನಾದ ಪೌಲನು ಕೂಡ ಅಲ್ಲಿ ನೋಡುವಾಗ ಮದ್ಯಪಾನ ಮಾಡಬೇಡ್ರಿ, ಅದ್ರ ಬದಲಾಗಿ ಪವಿತ್ರಾತ್ಮ ಭರಿತರಾಗಿರಿ. ಸೊ ಮದ್ಯಪಾನ ಯಾಕೆ ಬೈಬಲಲ್ಲಿ ಹೇಳಿರುವಂಥದ್ದು, ಅಲ್ಲಲ್ಲಿ ಉಪಯೋಗಿಸೋದು ನೋಡುವಾಗ ಇನ್ನೊಂದು ಸಂಗತಿನ ನೋಡ್ತೇವೆ. ಇನ್ನೊಂದು ಸಂಗತಿ ಏನಂದರೆ ನಮ್ಮೆಲ್ಲರಿಗೂ ಗೊತ್ತುಂಟು, ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಯೋಹಾನ 2ನೇ ಅಧ್ಯಾಯ, ಯೋಹಾನ ಸುವಾರ್ತೆ 2ನೇ ಅಧ್ಯಾಯ ಯೋಹಾನ ಸುವಾರ್ತೆ 2ನೇ ಅಧ್ಯಾಯ ಒಂದರಿಂದ ಕೆಲವು ವಚನ ನೋಡೋಣ. ಯೋಹಾನ 2ನೇ ಅಧ್ಯಾಯ. ಮತ್ತು 3ನೇ ದಿನದಲ್ಲಿ ಗಲಿಲಾಯದ ಕಾನಾದಲ್ಲಿ ಒಂದು ಮದುವೆ ಆಯಿತು. ಅಲ್ಲಿ ಯೇಸುವಿನ ತಾಯಿ ಇದ್ದಳು. ಇದಲ್ಲದೆ ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದಿದ್ದರು. ಆಗ ಅವರಿಗೆ ದ್ರಾಕ್ಷಾರಸವು ಸಾಲದೆ ಹೋದುದರಿಂದ ಯೇಸುವಿನ ತಾಯಿಯು ಆತನಿಗೆ, ಅವರಿಗೆ ದ್ರಾಕ್ಷಾರಸವು ಇಲ್ಲ. ಯೇಸು ಆಕೆಗೆ, ಸ್ತ್ರೀಯೇ, ನನ್ನ ಗೊಡವೆ ನಿನಗೆ ಯಾಕೆ? ನನ್ನ ಗಳಿಗೆಯೂ ಇನ್ನೂ ಬಂದಿಲ್ಲ. ಆತನ ತಾಯಿ ಸೇವಕರಿಗೆ, ಆತ ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ ಅನ್ನೋ. ಮತ್ತು ಯಹೂದರ ಶುದ್ಧೀಕರಣ ಪ್ರಕಾರ ಅಲ್ಲಿ ಪ್ರತಿಯೊಂದು 2 ಇಲ್ಲವೇ 3 ಕೊಳಗ ನೀರು ಹಿಡಿಯುವಷ್ಟು 6 ಕಲ್ಲಿನ ಬಾನೆಗಳು ಇದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಎಂದನು. ಮತ್ತು ಅವರು ಅವುಗಳನ್ನು ಕಂಠದವರಿಗೆ ತುಂಬಿದರು. ಮತ್ತು ಆತನವರಿಗೆ, ಹೀಗೆ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡ್ರಿ ಎಂದು ಹೇಳಲು ಅವರು ತೆಗೆದುಕೊಂಡು ಹೋಗಿ ಕೊಟ್ಟರು. ಔತಣದ ಪಾರುಪತ್ಯಗಾರನು ದ್ರಾಕ್ಷಾರಸವಾದ ನೀರನ್ನು ರುಚಿ ನೋಡಿದಾಗ ಅದು ಎಲ್ಲಿಂದ ಬಂತೆಂದು ತಿಳಿದವನಾಗಿ ನೀರನ್ನು ತೋಡಿದ ಸೇವಕರಿಗೆ ತಿಳಿದಿತ್ತು. ಮೊದಲಿಂಗನನ್ನು ಕರೆದು ಅವನಿಗೆ, ಪ್ರತಿ ಮನುಷ್ಯನು ಮೊದಲು ಒಳ್ಳೆಯ ದ್ರಾಕ್ಷಾರಸವನ್ನು ಕೊಟ್ಟು ಜನರು ಚೆನ್ನಾಗಿ ಕುಡಿದ ಮೇಲೆ ಕನಿಷ್ಠವಾದದ್ದನ್ನು ಕೊಡುತ್ತಾನೆ. ಆದರೆ ನೀನು ಇದುವರೆಗೆ ಒಳ್ಳೆಯ ದ್ರಾಕ್ಷಿಯನ್ನು ಇಟ್ಟುಕೊಂಡಿದ್ದಿ ಅನ್ನು. ಯೇಸು ಈ ಮೊದಲನೆಯ ಅದ್ಭುತ ಕಾರ್ಯವನ್ನು ಗಲಿಲಾಯದ ಕಾನಾದಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು. ಮತ್ತು ಆತನ ಶಿಷ್ಯರು ಆತನ ಮೇಲೆ ನಂಬಿಕೆ ಇಟ್ಟರು ಅಂತೇಳಿ ನಾವು ನೋಡುವಾಗ, ಯೋಹಾನ ಎಲ್ಲ ಸುವಾರ್ತೆಗಳಿಗೆ ಕರ್ತನಾದ ಯೇಸು ಕ್ರಿಸ್ತ ಮಾಡುವಂಥ ಅದ್ಭುತ ಕಾರ್ಯ, ಮಹತ್ ಕಾರ್ಯದ ಬಗ್ಗೆ ಬರೆದಿರುವಂತ ನೋಡ್ತೇವೆ. ಆದರೆ ಯೋಹಾನನ ವಿಶೇಷವಾಗಿ ನೋಡುವಾಗ ಮೊದಲನೇ ಅದ್ಭುತ ಕಾರ್ಯ, ಮೊದಲನೇ ಅದ್ಭುತ ಕಾರ್ಯ ಕರ್ತನ ಅಂತ ಯೇಸು ಕ್ರಿಸ್ತನು ಏನನ್ನೋ ಆರಿಸ್ಕೊಳ್ಬೋದಾಗಿತ್ತು. ಆತನು ಮೊದಲು ಹೋಗಿಲ್ಲ, ಸತ್ತು ಹೋಗಿರುವಂಥ ಲಾಜರನ್ನು ಎಬ್ಬಿಸಿರುವಂಥದ್ದು ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ. ಆದರೆ ಅದು ಇವತ್ತು ಮೊದಲನೇದಾಗಿ ಆ ಕಾರ್ಯ ಮಾಡೋಣ. ಸತ್ತೊಳಗಿಂದ ನಾವು ಮೊದಲನೇದಾಗಿ ನಾನು ಎಬ್ಬಿಸಿದ್ರೆ ಬಹಳ ಜನರಿಗೆ ಆಶ್ಚರ್ಯ ಆಗ್ತದೆ, ಬಹಳ ಜನ ನಂಬುತ್ತಾರೆ, ಅದನ್ನು ನಾನು ಮಾಡೋಣ ಅಂತ ಮಾಡ್ಬೋದಾಗಿತ್ತು. ಆದರೆ ಕರ್ತನು ಹಾಗೆ ಮಾಡಲಿಲ್ಲ. ಅಥವಾ ಬೇರೆ ಬೇರೆ ಕಾರ್ಯಗಳು, ಆತನು ಅನೇಕ ಅದ್ಭುತ ಕಾರ್ಯಗಳು ಮಾಡಿದ್ದಾರೆ. ಅಲ್ಲಿ ನೋಡ್ತೇವೆ. ಅದೇ ಯೋಹಾನ ಸುವಾರ್ತೆಯಲ್ಲಿ ನೋಡುವಾಗ ಅನೇಕ ಜನರು ಆತನ ಬೋಧೆಯನ್ನು ಕೇಳುತ್ತಾ ಕೊನೆಗೆ ಏನಂತಾರೆ, ಊಟದ ಸಮಯ ಮುಗಿದೋಗಿ ಏನೇನು ಮತ್ತೆ ರಾತ್ರಿ ಸಮಯಕ್ಕೆ ಬರ್ತಿರುವಾಗ ಅವಾಗ ತನ್ನ ಶಿಷ್ಯರಿಗೆ, ಇವರು ಬಹಳ ಹೊತ್ತಿನಿಂದ ಇಲ್ಲೇ ನನ್ನ ಜೊತೆಲಿದ್ದಾರೆ, ಇವರಿಗೆ ಊಟಕ್ಕೆ ನೀವು ಏನಂತಾರೆ ಏರ್ಪಾಟು ಮಾಡ್ರಿ. ಅದೇ ಶಿಷ್ಯರು ಹೇಳ್ತಾರೆ, ಕರ್ತನೇ ಅದು ಹೇಗೆ ಸಾಧ್ಯ? ನಾವು ಹತ್ತಿರದ ಊರಿಗೆ ಹೋಗಿ ಬಂದರೂ ಕೂಡ ಸಾಕಾಗಲ್ಲ. ಯಾಕಂದ್ರೆ ಆ ಶಿಷ್ಯರೇ ಮೊದಲು ಹೇಳ್ತಾರೆ, ಇವ್ರಿಗೆ ಕಳಿಸ್ಬಿಡು, ಹೋಗಿ ಹತ್ತಿರದ ಊರುಗಳಲ್ಲಿ ಹೋಗಿ ಏನಾದ್ರು ತಿಂದ್ಕೊಂಡು ಅವರು ಹೊಟ್ಟೆ ತುಂಬಿಸ್ಕೊಳ್ಳಿ. ಇವಾಗಿನ ಹಾಗೆ ಏನಂತಾರೆ ಹೋಟೆಲ್ಗಳು ಇರ್ಲಿಕ್ಕಿಲ್ಲ. ಒಂದ್ ವೇಳೆ ಇದ್ರೂ ಕೂಡ ಇವತ್ತಿನ ಹಾಗೆ ಏನಂತಾರೆ ಆಧುನಿಕ ತಂತ್ರಜ್ಞಾನದ ಪ್ರಕಾರ ತಕ್ಷಣದಲ್ಲಿ ಏನಂತಾರೆ ಊಟ ಕೊಡುವಂತ ವ್ಯವಸ್ಥೆ ಕೂಡ ಇರ್ಲಿಕ್ಕಿಲ್ಲ. ಇವತ್ತು ಏನಂತಾರೆ ಮನೆಯಲ್ಲಿ ಹೋಟೆಲ್ ಮಾಡುವಂಥದ್ದು ಅಷ್ಟೇ ಅಲ್ಲ, ಅದ್ರ ಜೊತೆಲಿ ಇವತ್ತು ಇನ್ಸ್ಟೆಂಟ್ ಫುಡ್ಗಳಂತ ಬಂದಿವೆ. ಸ್ಪೆಷಲ್ ನಮಗೆ ಏನಂತಾರೆ ಅದರ ಪರಿಚಯ ಆಗಿರುವಂಥದ್ದೇ ಮ್ಯಾಗಿ ನೂಡಲ್ಸ್ ಇಂದ. ಏನು ಕೇವಲ ನೀರನ್ನು ಬಾಯ್ಲ್ ಮಾಡ್ರಿ, ಹಾಕ್ರಿ, 2-3 ನಿಮಿಷಕ್ಕೆ ಸಾಕು, ತೆಗೆದು ತಿನ್ರಿ, ರೆಡಿ ಇನ್ಸ್ಟೆಂಟ್ ಫುಡ್ಗಳು. ಆದರೆ ಅವರಿಗೆ ಅದು ಕೂಡ ಇಲ್ಲ. ಆದರೆ ಕರ್ತನ ಹೇಳ್ತಾನೆ, ಶಿಷ್ಯರಿಗೆ ನೀವೇ ಅದಕ್ಕೆ ಏರ್ಪಾటు ಮಾಡ್ರಿ. ಅದೇ ಅವರು ಹೇಳ್ತಾರೆ, ಹೇಗೆ ಸಾಧ್ಯ? ನಮ್ಮ ಹತ್ರ ಹಣನೂ ಇಲ್ಲ, ಅಷ್ಟೊಂದು ಮಾಡೋಕ್ಕಾಗಲ್ಲ.
ಇವಾಗಲ್ಲಿ ಹೋಗಿ ತಗೊಂಡ್ಬರೋದು ಹೇಗೆ, ಅವೆಲ್ಲ ನಮಗೂ. ಆಮೇಲೆ ಕೊನೆಗೆ ಒಬ್ಬರೇ ನೋಡ್ತೇವೆ. ನೋಡಿ, ಇಲ್ಲಿ ಕೇವಲ ಕೆಲವು ಮೀನುಗಳು, ಕೆಲವು ರೊಟ್ಟಿಗಳಿವೆ. ಅಂದರೆ ಕರ್ತನು ಈ ಮದುವೆಯಲ್ಲಿ ಔತಣ, ಊಟ ಕೊಡುವಂಥ ಅದ್ಭುತ ಕಾರ್ಯವಾದರೂ ಮಾಡ್ಬೋದಾಗಿತ್ತು. ಆದರೆ ಕರ್ತನ ಅದು ಮಾಡಲಿಲ್ಲ. ಅಂದರೆ ದೇವರ ಆಲೋಚನೆ, ದೇವರು ತನ್ನ ಆಲೋಚನೆಯಲ್ಲಿ ಈ ಒಂದು ಕಾರ್ಯವನ್ನು ಮಾಡೋದು. ಇದು ಅನೇಕರಿಗೆ ಸರಿ ಕಾಣ್ಬೋದು ಅಥವಾ ಸರಿ ಕಾಣಲಿಕ್ಕಿಲ್ಲ. ದೇವರ ವಾಕ್ಯದಲ್ಲಿ ದಾಖಲೆ ಆಗಿರುವಂಥದ್ದು ಕರ್ತನು ಈ ಲೋಕದಲ್ಲಿ ಮಾಡಿರುವಂಥ ಮೊದಲನೆಯ ಸೂಚಕ ಕಾರ್ಯ, ಮೊದಲನೆಯ ಅದ್ಭುತ ಕಾರ್ಯ. ಅದನ್ನೇ 2ನೇ ಅಧ್ಯಾಯ 11ನೇ ನೋಡ್ತೇವೆ. ಯೇಸು ಈ ಮೊದಲನೆಯ ಅದ್ಭುತ ಕಾರ್ಯವನ್ನು ಗಲಿಲಾಯದ ಕಾನಾದಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನ ಮೇಲೆ ನಂಬಿಕೆ ಇಟ್ಟರು. ಸೊ ದೇವರ ಆಲೋಚನೆ ಇದಾಗಿತ್ತು. ಆತನ ಮೊದಲನೇ ಕಾರ್ಯ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡೋದು. ದ್ರಾಕ್ಷಾರಸ ಅಂದ ತಕ್ಷಣದಲ್ಲಿ ಅನೇಕರಿಗೆ ಏನಿದೆ ಅಂದರೆ, ಇಲ್ಲಿ ಹೇಳಿರುವಂಥ ದ್ರಾಕ್ಷಾರಸ ಅಂದರೆ ಕೆಲವರು ಯೇಸು ಕ್ರಿಸ್ತನೆಂದು ಏನಂತಾರೆ ಆಲ್ಕೋಹಾಲ್ ಇರುವಂಥ ದ್ರಾಕ್ಷಿ ರಸ ಮಾಡಿಲ್ಲ, ಕೇವಲ ದ್ರಾಕ್ಷಿ ರಸ. ಬರೀ ಏನಂತಾರೆ, ಕೆಲವರು ಏನಂತಾರೆ ಇಂಗ್ಲೀಷ್ ಹೇಳ್ಬೇಕಾದ್ರೆ ಗ್ರೇಪ್ ಜ್ಯೂಸ್, ವೈನ್ ಅಂತಲ್ಲ, ಗ್ರೇಪ್ ಜ್ಯೂಸ್ ಆಗಿರುತ್ತೆ ಅಂತ. ಹೀಗೆ ಅವರು ಏನಂತಾರೆ, ತಾವು ತಮ್ಮ ನಂಬಿಕೆ ಸಾಬೀತುಪಡಿಸೋಕೆ, ಸಮರ್ಥಿಸಿಕೊಳ್ಳೋಕೆ ಹೋಗುತ್ತೆ ನೋಡ್ತೇವೆ. ಅಂದರೆ ಹೇಗೆ ನಾವು ನೋಡ್ತೇವೆ, ಅಂದಿನ ಒಂದು ವ್ಯವಸ್ಥೆಯ ಪ್ರಕಾರ, ಅಂದಿನ ಸಂಪ್ರದಾಯದ ಪ್ರಕಾರ ಅಂದಿನ ಜನರು ಮದುವೆಗೆ ಹೋಗುವಾಗ ಅವರಿಗೆ ಯಾರು ಏನಂತಾರೆ ಗ್ರೇಪ್ ಜ್ಯೂಸ್ ಕೊಟ್ಟು ಕುಡಿಯೋಂಥ ಏನು ಪದ್ಧತಿ ಇರಲಿಕ್ಕಿಲ್ಲ. ಅಥವಾ ಅದನ್ನು ನೀವು ಅಭ್ಯಾಸ ಮಾಡೋದಕ್ಕೆ ಗೊತ್ತಾಗುತ್ತೆ. ಮದುವೆಗೆ ಹೋಗುವಂಥದ್ದೇ, ಮತ್ತು ಯಾವಾಗಲೂ ನಾವೆಲ್ಲರೂ ಹೋಗ್ತೇವೆ, ಎಲ್ಲರೂ ಹೋಗುವಂಥದ್ದು ಮದುವೆಯಲ್ಲಿ ವಿಶೇಷವಾದಂಥ ಔತಣ ಏರ್ಪಡಿಸುವಂಥದ್ದು. ದಿವಸ ತಿನ್ನಂಥದ್ದು ಯಾವನೋ ಅನ್ನ ಸಾಂಬಾರು ತಿಂದು ಹೋಗ್ರಿ ಅಂತ ಹೇಳಲ್ಲ. ಅನೇಕರು ಮದುವೆಯಲ್ಲಿ ತಮ್ಮ ಏನಂತಾರೆ ಒಂದು ಐಶ್ವರ್ಯ ಅಥವಾ ತಮ್ಮ ಅಂತಸ್ತು ಅವಿಲ್ ತೋರಿಸೋದಕ್ಕೆ ಅನೇಕ ಕಾರ್ಯಗಳಲ್ಲಿ ಒಂದು ವಿಧ ಅತಿ ಏನಂತಾರೆ ಬೆಲೆ ಬಾಳುವಂಥ ಅಥವಾ ರುಚಿಕರವಾದಂಥ ಆಹಾರವನ್ನು ಕೊಡುವಂಥದ್ದೇ, ಒದಗಿಸುವಂಥದ್ದೇ ಅವರ ಕಾರ್ಯ. ಕರ್ತನು ಹಾಗೆ ಮಾಡಲಿಲ್ಲ. ಆದರೆ ಇನ್ನು ನೋಡ್ತೇವೆ, ಕರ್ತನು ಮೊದಲೇ ಕಾರ್ಯ ಮಾಡುವಂಥದ್ದು ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿರುವಂಥದ್ದು. ಅದಕ್ಕೆ ದ್ರಾಕ್ಷಾರಸ ಮಾಡಿರುವಾಗ ನೋಡ್ತೇವೆ, ಅವರು ಗ್ರೇಪ್ ಜ್ಯೂಸ್ ಕುಡಿದ್ರು ಅಂತ ಹೇಳಲ್ಲ. ಅದ್ರ ಬದಲಾಗಿ ಏನಂತಾರೆ, ಇಲ್ಲಿ ಹೇಳುವಂಥದ್ದು ಜನರು ಕುಡಿಯುವಂಥದ್ದು. ಈಗ ಏನಂದ್ರೆ ಇಲ್ಲಿ ಬಿಲಿವರ್ಸ್ ಇದ್ದಾರೆ, ಇಲ್ಲಿ ಚರ್ಚ್ ಮೀಟಿಂಗ್ ಇದೆ, ಚರ್ಚ್ ಮೀಟಿಂಗಲ್ಲಿ ನಾವೆಲ್ಲರೂ ಗ್ರೇಪ್ ಜ್ಯೂಸೇ ಕುಡಿಬೇಕು ಅಂತಿಲ್ಲ. ಇಲ್ಲಿ ಒಂದು ಮದುವೆಗೆ ಹೋದ್ರೆ ಏನಂತಾರೆ, 2ನೇ ದಿನದಲ್ಲಿ ಮತ್ತು 3ನೇ ದಿನದಲ್ಲಿ ಗಲಿಲಾಯದ ಕಾನಾದಲ್ಲಿ ಒಂದು ಮದುವೆ ಆಯಿತು. ಅಲ್ಲಿ ಯೇಸುವಿನ ತಾಯಿಯೂ ಇದಲ್ಲದೆ ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದಿದ್ರು. ಇಲ್ಲಿ ಯಾರೋ ಬಿಲಿವರ್ಗಳು ಕರೆದ್ರು, ಚರ್ಚ್ನವ್ರು ಕರೆದ್ರು, ವಿಶ್ವಾಸಿಗಳು ಕರೆದ್ರು ಅಂತಲ್ಲ. ಕಾನೋ ಊರಲ್ಲಿ ಮದುವೆ ಇತ್ತು, ಅಲ್ಲಿ ಯೇಸುವಿನ ಕರ್ತನ ಯೇಸು ಕ್ರಿಸ್ತನ ತಾಯಿ ಇದ್ರು ಮತ್ತು ಶಿಷ್ಯರನ್ನು ಕರ್ತನ ಕೂಡ ಅವ್ರು ಇನ್ವೈಟ್ ಮಾಡಿದ್ರು. ಆದರೆ ಇಲ್ಲಿ ಹೋದ ಕ್ಷಣದಲ್ಲಿ ಏನು ನೋಡ್ತೇವೆ, ಅಲ್ಲಿ ಬಂದಿರೋಂಥ ಮೊದಲನೇ ಸಂಗತಿ ಏನಂದರೆ ಅವರಿಗೆ ದ್ರಾಕ್ಷಾರಸ ಇಲ್ಲದೆ ಹೋಯಿತು. ಇವತ್ತು ಮದುವೆ ರಿಸೆಪ್ಷನ್ಗಳಿಗೆ ಹೋದರೆ ವೆಲ್ಕಮ್ ಡ್ರಿಂಕ್ ಅಂತ ಕೊಡೋದು, ಮತ್ತು ಮದುವೆ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಹೋದ್ರು ವೆಲ್ಕಮ್ ಡ್ರಿಂಕ್ ಕೊಡೋದು, ಬೇರೆ ಬೇರೆ ರೀತಿಯ ತಂಪಾದ ಪಾನೀಯಗಳು ಕೊಡುವಂಥದ್ದು ಒಂದು ವಾಡಿಕೆ. ಇಲ್ಲಿ ಆಗಿರ್ಲಿಕ್ಕಿಲ್ಲ, ಮೊದಲೇ ಅವರು ಇದನ್ನೇ ಕೊಟ್ಟಿರಬೇಕು. ಯಾಕಂದರೆ ಮುಂದೆ ಬರುವಾಗ ಏನಂತಾರೆ, ಅಲ್ಲಿರುವಂಥ ಜನಗಳು ಪ್ರಶ್ನೆ ಮಾಡಿದ್ದೇನೆಂದರೆ, ನೀನು ಮೊದಲು ಚೆನ್ನಾಗಿರೋದು ಕೊಟ್ಟು ಆಮೇಲೆ ಹಾಳಾಗಿ ಕೊಡುತ್ತೆ. 10ನೇ ವಚನ ನೋಡ್ತೇವೆ, ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಅವನಿಗೆ ಅಥವಾ 9ನೇ ವಚನ ನೋಡೋಣ. ಔತಣದ ಪಾರುಪತ್ಯಗಾರನು ದ್ರಾಕ್ಷಾರಸವಾದ ನೀರನ್ನು ರುಚಿ ನೋಡಿದಾಗ ಅದು ಎಲ್ಲಿಂದ ಬಂತು ತಿಳಿಯದವನಾಗಿ ಮದಲಿಂಗನನ್ನು ಕರೆದು ಅವನಿಗೆ ಪ್ರತಿ ಮನುಷ್ಯನ ಮೊದಲು ಒಳ್ಳೆಯ ದ್ರಾಕ್ಷಿ ರಸವನ್ನು ಕೊಟ್ಟು ಜನರು ಚೆನ್ನಾಗಿ ಕುಡಿದ ಮೇಲೆ ಕನಿಷ್ಠವಾದನ್ನು ಕೊಡುತ್ತಾನೆ. ಆದರೆ ನೀನು ಇದುವರೆಗೆ ಒಳ್ಳೆಯ ದ್ರಾಕ್ಷಿ ರಸವನ್ನು ಇಟ್ಕೊಂಡಿದ್ದೀ ಅಂತ ಇಲ್ಲ ನೋಡುವಾಗ, ಇಲ್ಲಿ ದ್ರಾಕ್ಷಿ ರಸ ಅಂತ ಹೇಳುವಾಗ ಇಲ್ಲಿ ಅಮಲೇ ಇರುವಂತಹ ದ್ರಾಕ್ಷಿ ರಸವನ್ನೇ ಕೊಟ್ಟಿರುವಂಥದ್ದು ಈ ಮಾತುಗಳಿಂದ, ಈ ಒಂದು ಸಂಭಾಷಣೆ ಅಂತ ಗೊತ್ತಾಗ್ತದೆ. ಯಾಕಂದ್ರೆ ಆತನ ಮದಲಿಂಗನನ್ನೇ ಕರೆದು ಆ ಪಾರುಪತ್ಯಗಾರನ ಹೇಳ್ತಾನೆ ಏನಂದ್ರೆ, ನೀನು ಮೊದಲು ಚೆನ್ನಾಗಿರುವಂಥದ್ದನ್ನು
ಕೊಟ್ಟು ಆತನು ಹೇಳುವಂಥ ಮಾತೆಂದರೆ ಜನರು ಚೆನ್ನಾಗಿ ಕುಡಿದ ಮೇಲೆ ಕನಿಷ್ಠವಾದದನ್ನು ಕೊಡುತ್ತಾನೆ. ಆದ್ರೆ ನೀನು ಇದುವರೆಗೆ ಒಳ್ಳೆಯ ದ್ರಾಕ್ಷಿಗಳನ್ನು ಇಟ್ಕೊಂಡಿ. ಅಂದ್ರೆ ನೋಡುವಾಗ ಅವನ ಮಾತಿನ ಅರ್ಥ ಏನಂದ್ರೆ ಜನರು ಚೆನ್ನಾಗಿ ಕುಡಿದ ಮೇಲೆ, ಇಲ್ಲಿ ಕರ್ತನಾದ ಮಾಡಿರುವಂಥ ಮೊದಲೇ ಅದ್ಭುತ ಕಾರ್ಯ ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡುವಂಥದ್ದು. ಮತ್ತು ದ್ರಾಕ್ಷರಸ ಅದು ಕೇವಲ ಗ್ರೇಪ್ ಜ್ಯೂಸ್ ಅಲ್ಲ, ಅಥವಾ ವೈನ್ ಅಂತ ಹೇಳಿ, ಅಥವಾ ಅಂದು ಜನರು ಕುಡಿಯುವಂಥದ್ದು, ಅಥವಾ ಇದು ಒಂದು ರೀತಿ ಅಮಲೆ ಇರುವಂಥದ್ದನ್ನೇ ಮಾಡಿದನು ಅಂತ ಹೇಳಿ ನಾವು ನೋಡ್ತಿದ್ದೇವೆ. ಇಲ್ಲಿ ನೋಡಿದಾಗ ಕರ್ತನು ಅಂದ್ರೆ ಈ ಒಂದು ಸಂಭಾಷಣೆ ಅಂತ ಹೇಳ್ತಾನೆ, ಜನರು ಚೆನ್ನಾಗಿ ಕುಡಿದ ಮೇಲೆ, ಅಂದ್ರೆ ಕೆಲವರು ಕುಡಿದ ಮೇಲೆ ಇನ್ನೇನು ಅವರಿಗೆ ನಿಯಂತ್ರಣ ಇಲ್ಲ, ಇನ್ಮೇಲೆ ಅವ್ರಿಗೆ ಯಾವ್ದು ಕೊಟ್ಟರು ಕುಡಿತಾರೆ. ಮಾತಿನ ಅರ್ಥ ಅಂತ ಹೇಳೋದಂದ್ರೆ ಜನರು ಚೆನ್ನಾಗಿ ಕುಡಿದ ಮೇಲೆ ಕನಿಷ್ಠವಾದದನ್ನು ಕೊಡ್ತಾನೆ. ಆದ್ರೆ ನೀನು ಇದುವರೆಗೂ ಒಳ್ಳೆ ದ್ರಾಕ್ಷಿಯನ್ನು ಇಟ್ಕೊಂಡಿದೆ ಅನ್ನೋದು. ಇಲ್ಲಿ ದ್ರಾಕ್ಷಿಸ ಮುಗಿದೋಗಿದ್ದಾದ್ರೆ ಕರ್ತನಾಂತೆ ತಿರುಗಿ 6 ಬಾನೆಗಳಲ್ಲಿ ನೀರನ್ನು ತುಂಬಿಸಿ ಅವುಗಳಲ್ಲಿ ದ್ರಾಕ್ಷಾರಸವನ್ನು ಮಾಡಿದ್ರು. ಅದು ಏನಂತಾರೆ ಮೊದಲಿಗಿಂತಲೂ ಚೆನ್ನಾಗಿತ್ತು, ರುಚಿಕರವಾಗಿತ್ತು. ಅಂದ್ರೆ ಇಲ್ಲಿ ನೋಡ್ತೇವೆ ದೇವರು ಮೊದಲನೇ ಅದ್ಭುತ ಕಾರ್ಯ ಏನಂತಾರೆ ದ್ರಾಕ್ಷಾರಸದ ಬಗ್ಗೆ ಹೇಳಿರುವಂತ ನೋಡ್ತೇವೆ. ಹಾಗಾಗಿ ನೋಡುವಾಗ ದ್ರಾಕ್ಷಾರಸ ಅಂದ ತಕ್ಷಣ ಏನಂತಾರೆ ಕೆಲವರು ಹೇಳೋ ಪ್ರಕಾರ ಇದು ಬರೀ ಗ್ರೇಪ್ ಜ್ಯೂಸು ವೈನ್ ಅಲ್ಲ ಅಂತಲ್ಲ. ಅಂದ್ರೆ ಬೈಬಲ್ನ ಕಾಲದಲ್ಲಿ ದಾವೀದನು ಮತ್ತು ಬೇರೆ ಬೇರೆ ವಿಷಯಗಳು ನೋಡ್ಕೊಂಡ್ಬರ್ತೇವೆ. ಇವನ್ ನಾವು ನೋಡ್ತೇವೆ ನೋಹನ ಕಾಲದಿಂದಲೇ ಆ ಸಂಗತಿ ನೋಡ್ತೇವೆ. ಬೈಬಲ್ನಲ್ಲಿ 2 ವಿಷಯಗಳು ಹೇಳಿದೆ, ಅದನ್ನು ಏನಂತಾರೆ ಅದನ್ನು ಸೇವಿಸಲಬಾರದು ಅಂತ ಹೇಳಿದೆ. ಮತ್ತು ಕೆಲವು ಕಡೆ ನೋಡ್ತೇವೆ ತಿಮೋತಿಯನಿಗೆ ಪೌಲನು ನಿನ್ನ ಹೊಟ್ಟೆಯ ಪ್ರಾಬ್ಲಮ್ಗಾಗಿ ಸ್ವಲ್ಪ ಸೇವಿಸು ಅಂತ ಹೇಳೋದು ಕೂಡ ಉಂಟು. ಹಾಗಂದ ತಕ್ಷಣ ಇಲ್ಲಿ ನಾವು ಅದನ್ನು ಕುಡಿಯೋದನ್ನು ಸಮರ್ಥಿಸೋಕ್ಕೋಸ್ಕರ ಇದು ವಾಕ್ಯ ಹೇಳುವಂಥದ್ದಲ್ಲ, ಅದು ಹಾಗೆ ಹೇಳುವಂಥದ್ದು ಅಪರಾಧವೇ, ಅದು ತಪ್ಪು. ಆದ್ರೆ ಬೈಬಲ್ ಇರುವಂತ ಸಂಗತಿ ಹೇಳ್ತದೆ ಇದನ್ನು ಮಾಡುವಂಥದ್ದು, ಅದನ್ನು ಸಮರ್ಥಿಸ್ಕೊಳ್ಳುವಂಥದ್ದು ತಪ್ಪು, ಅದನ್ನು ಮಾಡಬಾರ್ದು. ಅದಕ್ಕೋಸ್ಕರ ಇಲ್ಲಿ ಪೌಲನು ಹೇಳ್ತಿದ್ದಾನೆ 4ನೇ ವಚನಕ್ಕೆ ಇದು 5ನೇ ಅಧ್ಯಾಯ 18ನೇ ವಚನಕ್ಕೆ ಬರುವಾಗ ಆತನ ಹೇಳ್ತಾನೆ ಮದ್ಯಪಾನ ಮಾಡಿ ಮತ್ತರಾಗ್ಬೇಡ್ರಿ. ಅಂದ್ರೆ ಅಲ್ಲಿ ಮಾಡುವಂಥ ಸಂಗತಿ ಇತ್ತು, ಆದ್ರೆ ಅದನ್ನ ಮಾಡಿ ಮತ್ತರಾಗ್ಬೇಡ್ರಿ. ಅದನ್ನ ಮಾಡಿದಾಗ ಏನಾಗ್ತೀರಿ, ನೀವು ಅದರ ನಿಯಂತ್ರಣಕ್ಕೆ ಹೋಗ್ತೀರಾ, ಅದರ ವಶದಲ್ಲಿರ್ತೀರ, ಅದಂದ್ರೆ ನಿಮ್ಮ ನಿಯಂತ್ರಣವನ್ನು ಕಳ್ಕೊಳ್ತೀರಾ. ಅದು ಏನಂತಾರೆ ಅದರ ಪ್ರಭಾವದಲ್ಲಿ, ಅದರ ಒಂದು ಪರಿಣಾಮದಲ್ಲಿ ನೀವು ಮಾತುಗಳಾಡ್ತೀರಾ, ವರ್ತನೆ ಮಾಡ್ತೀರಾ ಅಂತ ಹೇಳಿ. ಅದಕ್ಕೆ ನಾವು ಇವತ್ತು ಕಳೆದ ವಾರದಲ್ಲ ನೋಡಿದೆ ಪವಿತ್ರಾತ್ಮನಿಂದ ಆಗುವಂತ ಅಂದ್ರೆ ರಕ್ಷಣೆ ಹೊಂದಿರುವಾಗ ಆಗುವಂತ ಕಾರ್ಯಗಳ ಬಗ್ಗೆ ನಾವು ಕಳೆದ ವಾರ ನೋಡಿದ್ದೇವೆ. ಇವತ್ತು ಬರುವಾಗ ಪವಿತ್ರಾತ್ಮ ಭರಿತರಾಗುವಂತ ನೋಡುವಾಗ ಇಲ್ಲಿ ಪೌಲನ್ ಹೇಳ್ತಾರೆ, ಅದು ಪವಿತ್ರಾತ್ಮ ಭರಿತರಾಗುವಂತ ನೋಡುವಾಗ ಪವಿತ್ರಾತ್ಮ ಭರಿತರಾಗೋದಕ್ಕೆ ಬದಲಾಗಿ ಅಥವಾ ಅದಕ್ಕೆ ವಿರೋಧವಾಗಿ ಹೇಳಿರುವಂಥದ್ದು ಮದ್ಯಪಾನ ಮಾಡಿ ಮತ್ತರಾಗ್ಬೇಡ್ರಿ. ಇವತ್ತು ಅವತ್ತಿನ ಕಾಲಕ್ಕೆ ಅದು ಒಂದೇ ಸಂಗತಿ ಏನಂತಾರೆ ಒಂದು ರೀತಿ ಲಭ್ಯವಿತ್ತೇನೋ, ಅವೈಲೇಬಲ್ ಇತ್ತು. ಜನರು ಮತ್ತರಾಗಬೇಕಾದ್ರೆ ಮದ್ಯಪಾನ ಮಾಡುವಂಥದ್ದು, ಅಥವಾ ಮದ್ಯಪಾನಕ್ಕೆ ಮೇನ್ ಸೋರ್ಸಲ್ಲಿ ದ್ರಾಕ್ಷಾರಸವೇ ಆಗಿತ್ತು ಅನ್ನೋ ಗೊತ್ತಿಲ್ಲ, ವೈನ್ ಆಗಿತ್ತು ಅನ್ನೋ ಗೊತ್ತಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಗೆ ಬಂದಾಗ ನೋಡ್ತೇವೆ ಕೇವಲ ಕುಡಿಯುವಂಥದ್ದಷ್ಟೇ ಅಲ್ಲ, ಇವತ್ತು ಅನೇಕ ರೀತಿಯ ಡ್ರಗ್ಸ್ಗಳು ಬಂದಿವೆ. ಸೇವನೆ ಮಾಡುವಂಥದ್ದು, ಅದನ್ನು ಹೊಗೆಯಾಗಿ ತೆಗೆದುಕೊಳ್ಳುವಂಥದ್ದು, ಅಥವಾ ನರಗಳಲ್ಲಿ ಇಂಜೆಕ್ಟ್ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಾದಂಥ ಏನಂತಾರೆ ವಿಷಯಗಳು ಇವತ್ತು ಹುಟ್ಟುಕೊಂಡ್ರೆ. ಇವತ್ತು ಒಂದು ವೇಳೆ ಪೌಲನು ಇವತ್ತಿನ ದಿವಸಕ್ಕೆ ಬೈಬಲ್ ಬರೆಯೋದಾಗಿದ್ದರೆ ಪೌಲನು ಇಲ್ಲಿ ಅದರ ಜೊತೆಯಲ್ಲಿ ಏನಂತಾರೆ ಮದ್ಯಪಾನ ಮಾಡಿ ಮತ್ತರಾಗಬೇಡ ಜೊತೆಯಲ್ಲಿ ಆತನು ಡ್ರಗ್ಸ್ಗಳನ್ನು ಕೂಡ ಹೇಳ್ತಾನೇನೋ ಗೊತ್ತಿಲ್ಲ. ಹಾಗಂದ ತಕ್ಷಣ ನಾವು ನೋಡ್ತೇವೆ ಓ ಅಂದ್ರೆ ಹಾಗೆ ಹೇಳ್ತಾನೆ, ಹಾಗೆ ಮಾಡೋದಲ್ಲ ಅಂತ ಹೇಳಿ. ಮತ್ತೆ ಅದಾದ ತಕ್ಷಣ ನಮ್ಮಲ್ಲಿ ನಾವು ನೋಡ್ತೇವೆ ಇವತ್ತು ನೋಡುವಂಥ ಕೆಲವು ಸಂಗತಿಗಳು ನೋಡುತ್ತದೆ ಅಂದ್ರೆ ಇಲ್ಲಿ ಹೇಳಿರುವಂಥ ಮಾತಿನ ಅಥವಾ ಇದರ ಅರ್ಥ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಆದರೆ ಪವಿತ್ರ ಆತ್ಮ ಭರಿತರಾಗಿ. ನಾವು ಕೇವಲ ಮೊದಲೇ ಭಾಗಕ್ಕೆ ಬಹಳ ತಿರಸ್ಕರಿಸ್ತೇವೆ, ಸರಿಯಲ್ಲ. ಅದ್ರ 2ನೇ ಭಾಗ ನಾವು ಮಾಡೋದಿಲ್ಲ. ಅದನ್ನೇ ನಾವು ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಅಂದ್ರೆ ಮೊದಲೇದು ಅದು ಹೇಳಿದ ತಕ್ಷಣ ಇದು ಬಹಳ ಕೆಟ್ಟದು ಅಥವಾ ಅದನ್ನು ಮಾಡೋಂಥವ್ರೆಲ್ಲ ಇಂಥವ್ರು ನಾವು ತಿರಸ್ಕರಿಸ್ತೇವೆ. ಆದರೆ ನಾವು ಪೌಲನು ಹೇಳಿರುವ ಹಾಗೆ ಮೊದಲೇ ಭಾಗ ಮಾತ್ರ ಮಾಡ್ರಿ ಅಂತ ಹೇಳಿಲ್ಲ. ಮೊದಲೇ ಭಾಗ ನೀವು ಮಾಡಬಾರ್ದು,
ಎರಡನೇ ಭಾಗ ಪರವಾಗಿಲ್ಲ ಅಂತ ಹೇಳಿಲ್ಲ. ಒಂದೇ ಸಮಾನವಾಗಿ ಒಂದೇ ಏನಂತಾರೆ ಉಸಿರಲ್ಲಿ ಅದೇ ಸಮಾನವಾದಂಥ ತೂಕದಲ್ಲಿ ಆತ್ಮೀಯತೆಯನ್ನೇ ಮದ್ಯಪಾನ ಮಾಡಿ ಮತ್ತರಾಗಬೇಡಿ, ಆದರೆ ಪವಿತ್ರಾತ್ಮ ಭರಿತರಾಗಿ. ಇವತ್ತು ಅನೇಕ ಕ್ರಿಸ್ತ ವಿಶ್ವಾಸಿಗಳು ಎರಡದಕ್ಕೆ ಹೆಚ್ಚಿನ ಒತ್ತು ಕೊಡುವಂಥದ್ದಾಗಲಿ, ಎರಡದಕ್ಕೆ ಏನಂತಾರೆ ಹೆಚ್ಚಿನ ಬೇಡ, ಸಮವಾದಂಥ ಒಂದು ಏನಂತಾರೆ ಬೆಲೆ ಕೊಟ್ಟು ಅದನ್ನು ಅನುಸರಿಸುವಂಥದ್ರ ಬಗ್ಗೆ ನಾವು ಹೋಗಲ್ಲ. ಎರಡು ವಿಷಯಗಳು ನೋಡ್ತೇವೆ. ಒಂದು ಏನಂದ್ರೆ ಅದರ ಬಗ್ಗೆ ಪರವಾಗಿಲ್ಲ ದೇವರ ವಾಕ್ಯ ಹೇಳಿದೆ ಅದನ್ನು ನೋಡ್ತಾರೆ. ಇನ್ನು ಬಿಟ್ಟರೆ ಇನ್ನು ಮಾಡಿರುತ್ತೆ ಇಲ್ಲಿವರೆಗೂ ನಾವು ನೋಡಿರುವಂತೆ ಪವಿತ್ರಾತ್ಮ ಭರಿತರಾಗಿ ಅಂತ ತಕ್ಷಣ ತಪ್ಪು ಬೋಧನೆಗಳು ಹೋಗ್ತಾರೆ. ಪವಿತ್ರಾತ್ಮ ಭರಿತರಂದ್ರೆ ಪವಿತ್ರಾತ್ಮ ಬಂದ ತಕ್ಷಣ ಆಯ್ತು ನೀವು ಅನ್ಯ ಭಾಷೆಯಲ್ಲಿ ಮಾತಾಡಬೇಕು, ಕುಣಿದಾಡಬೇಕು, ಜಿಗಿದಾಡಬೇಕು, ಇದೆ ಹೇಳೋದು. ಎರಡು ರೀತಿ ಮಾಡುವಂಥವ್ರು ತಪ್ಪು. ಅದಕ್ಕೆ ನಾವು ನೋಡುವಾಗ ಪವಿತ್ರಾತ್ಮ ಭರಿತರಾಗಿ ನಾವು ನೋಡ್ತೇವೆ. ಏನಂತಾರೆ ಇದು ಬರುವಾಗ ಮೊದಲೇದಾಗಿ ನಾವು ನೋಡೋ ಪ್ರಕಾರ ಒಂದು ನೋಡ್ತೇವೆ, ಪರಿಸ್ಥಿತಿಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತೇವೆ. ನಮಗೆ ಒದಗಿ ಬರುವಂಥ ಪರಿಸ್ಥಿತಿಗಳಿಗೆ ನಾವು ಹೇಗೆ ಪ್ರತಿಕ್ರಿಯೆ ಮಾಡ್ತೇವೆ. ಈಗ ನಾವು ಕಳೆದ ಕೆಲವೇ ದಿವಸಗಳ ಹಿಂದೆ ಕೊರೋನಾ ಬಂತು ಹೋಯಿತು. ಆದರೆ ಕರೋನಾ ಬಂದಿರುವಾಗ ನಾವು ಹೇಗೆ ಅದಕ್ಕೆ ಪ್ರತಿಕ್ರಿಯೆ ತೋರಿಸಿದ್ದೇವೆ. ಕೊರೋನಾ ಅಂದರೆ ಬಹಳ ದೊಡ್ಡದು, ಲೋಕದಲ್ಲೆಲ್ಲ ಬಂತು. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪ್ರತಿಕ್ರಿಯೆ ತೋರಿಸಿದ್ರು. ಆದರೆ ನಾನು ಹೇಳುವಂಥ ಉದ್ದೇಶ ಇದೇನೆಂದರೆ, ಪವಿತ್ರಾತ್ಮ ಭರಿತರಾಗಿರುವಂಥವರು ಬರುವಂಥ ಎಲ್ಲ ಪರಿಸ್ಥಿತಿ ನಾವು ಹೇಗೆ ನಮ್ಮ ಪ್ರತಿಕ್ರಿಯೆ ಇರುತ್ತೆ. ಮೊದಲೇದಾಗಿ ಅದು ಯಾವುದೇ ಪರಿಸ್ಥಿತಿ ಇರಲಿ, ಒಂದು ಒಳ್ಳೆಯ ಸಂಗತಿ ಆಗಿರಲಿ, ಸಂತೋಷದ ಸಂಗತಿ ಆಗಿರಲಿ, ಅನಾರೋಗ್ಯವಾಗಿರಲಿ, ಅಥವಾ ಇನ್ಯಾವುದೇ ಏನಂತಾರೆ ಕೊರತೆ ಆಗಿರಲಿ, ಬಡತನವಾಗಿರಲಿ, ಅಥವಾ ಇನ್ಯಾವುದೇ ಪರಿಸ್ಥಿತಿ ಬರುವಾಗ ನಾವು ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿದೆ. ನಾವು ಸಾಮಾನ್ಯವಾಗಿ ಕ್ರಿಸ್ತ ವಿಶ್ವಾಸಿಗಳು ನೋಡಿದ್ರೆ ಎಲ್ಲ ಪರವಾಗಿಲ್ಲ, ನಾವು ಮೊದಲೇದಾಗಿ ನಾವು ಅವ್ರ ಹಾಗೆ ಮಾತಾಡ್ತೇವೆ, ಅವ್ರ ಹಾಗೆ ನಾವು ವರ್ತಿಸ್ತೇವೆ. ಅಂದರೆ ಅನ್ಯರ ಹಾಗೆ ನಾವೇನು ಬೇರೆ ಯೋಚನೆ ಮಾಡಲ್ಲ. ಲೋಕವೆಲ್ಲವೇ ಹಾಗೆ ಮಾಡ್ತಿರುವಾಗ, ಸರ್ಕಾರನೇ ಹೇಳಿದಾಗ, ಸರ್ಕಾರನೇ ರೂಲ್ಸ್ ಮಾಡಿದಾಗ ನಾವೆಲ್ಲ ಮಾಡ್ಬೇಕಷ್ಟೇ. ಅದಕ್ಕೆ ನಾವು ಮಾಡ್ಬೇಕು, ಸರ್ಕಾರದ ಕಾನೂನು ವಿರೋಧವಾಗಿ ಹೋಗ್ಬೇಕಂತೇನಿಲ್ಲ. ಆದರೆ ಮೂಲವಾಗಿ ನಮ್ಮ ಮನಸ್ಸಿನ ನಂಬಿಕೆ ಏನಾಗಿದೆ, ಒಂದು ಮೊದಲನೇ ಪ್ರತಿಕ್ರಿಯೆ. ಎರಡನೇದಾಗಿ ನೋಡುವಾಗ ಪ್ರತಿಕ್ರಿಯೆ ಅಷ್ಟೇ ಅಲ್ಲ, ನಮಗೆ ವಿರುದ್ಧವಾಗಿ ಬಂದಂಥ ಪರಿಸ್ಥಿತಿಯನ್ನು ನಿಭಾಯಿಸ್ತೇವೆ. ಹೇಗೆ ನಿಭಾಯಿಸ್ತೇವೆ, ಇವುಗಳು ನಾವು ಪವಿತ್ರಾತ್ಮ ಭರಿತರಾಗಿರುವಂಥದ್ದನ್ನು ಸೂಚಿಸುವಂಥದ್ದು. ಪವಿತ್ರಾತ್ಮ ಭರಿತರಾಗುವಂಥದ್ದು ಯಾವುದೋ ಒಂದು ಸಂಗತಿ ಅಲ್ಲ, ಒಂದು ಸಮಯ ಅಲ್ಲ, ಅಥವಾ ಅವಾಗ ವಾರಕ್ಕೊಂದ್ಸರ್ತಿ ಮ್ಯೂಸಿಕ್ ಹಾಕೊಂಡು ಚರ್ಚ್ ವರ್ಷಿಪ್ ಸೆಂಟರ್ಗೆ ಹೋಗಿ ಕುಣಿದಾಡುವಾಗಲ್ಲ. ನಾವು ಅದನ್ನೇ ನೋಡಿದ್ದೇವೆ. ಕರ್ತನಾಥ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿದಲ್ಲಿ, ಅಥವಾ ಕರ್ತನಾಥ ಯೇಸು ಕ್ರಿಸ್ತನ ಶಿಷ್ಯರಿಗೆ ಪವಿತ್ರಾತ್ಮನನ್ನು ಊದಿದಾಗ ಅವರು ಸ್ವೀಕರಿಸಿದೆ ಅಂತ ಹೇಳಲ್ಲ. ಪವಿತ್ರಾತ್ಮನನ್ನು ನಾವು ಸ್ವೀಕರಿಸುವಾಗ ನಾವು ನಮ್ಮಲ್ಲಿ ಏನೆಲ್ಲ ಆಗಿದೆ ಅದನ್ನು ನಾವು ಧ್ಯಾನ ಮಾಡಿದ್ದೇವೆ. ಆ ಕ್ಷಣದಿಂದಲೇ ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸುವುದಕ್ಕೆ ನಾವು ಪ್ರಾರಂಭ ಮಾಡಬೇಕಾಗಿದೆ. ಪೌಲನ ಹಾಗೆ ಹೇಳ್ತಲ್ಲ, ಯಾವಾಗಾದ್ರೂ ಅವಾಗ ಅಂದ್ರೆ ನಮ್ಗೆ ಅದೇ ಬರುತ್ತೆ, ಇವು ಸ್ವಲ್ಪ ಕಡಿಮೆ ಪವಿತ್ರಾತ್ಮ ಭರಿತನೇ, ಒಂದು ಸ್ವಲ್ಪ ಫುಲ್ ಆಗ್ತೇವೆ ಅಂತ ಹೇಳಿ. ಇಲ್ವೇ ಇಲ್ಲ. ನಾವು ಇಲ್ಲಿ ದೇವರ ವಾಕ್ಯ ಪ್ರಕಾರ ನೋಡುವಾಗ ನಾವು ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿರುತ್ತೆ. ಸೊ ಪ್ರತಿಕ್ರಿಯಿಸುವಂಥದ್ದು, ನಿಭಾಯಿಸುವಂಥದ್ದು, ಮತ್ತು ಮೂರದಾಗಿ ನೋಡುವಾಗ ಕ್ರಿಸ್ತ ವಿಶ್ವಾಸಿಗಳಾಗಿರುವಂಥ ನಾವು ಹೇಗೆ ಅದನ್ನು ಅನುಭವಿಸಿ ನಾವು ಹೋಗ್ತೇವೆ. ಯಾಕಂದರೆ ಎಲ್ಲರ ಮೇಲೆಯೂ ಅಂತ ಒಂದು ಪರಿಸ್ಥಿತಿ ಬಂದಾಗ ನಾವು ಸರ್ಕಾರಕ್ಕೆ ವಿರೋಧವಾಗಿ ಹೋಗ್ತೇವೆ, ಅಥವಾ ನಾವು ಇದು ಮಾಡಲ್ಲ, ಜನರ ಕೈ ಮಾಡುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳಲ್ಲ, ಹಾಗಲ್ಲ. ಆದರೆ ನಮ್ಮ ನಂಬಿಕೆ ನಿಮಿತ್ತ ನಾವು ಹೇಗೆ ನೋಡುತ್ತೇವೆ, ಇವುಗಳು ಪವಿತ್ರಾತ್ಮ ಭರಿತರಾಗಿ ಜೀವಿಸಿ ನೋಡ್ತೇವೆ. ಅಂದರೆ ಬರೀ ಇವಲ್ಲ, ಇನ್ನು ಕೆಲವು ವಿಷಯಗಳು ನೋಡ್ತೇವೆ. ನಾವು ಇಂಥ ಸಂಗತಿಗಳಿರುವಾಗ ನಾವು ಕೇವಲ ಅಂಥವರನ್ನು ಬ್ಲೇಮ್ ಮಾಡದೆ ನಾವು ಏನಾಗಿದ್ದೇವೆ, ನಾವು ಏನನ್ನು ಮಾಡ್ತಿದ್ದೇವೆ ಅದನ್ನು ನೋಡುವಾಗ ಪವಿತ್ರಾತ್ಮ ಭರಿತರಾಗಿದ್ದೇವೋ ನಾವು ಮಾಡ್ತೇವೆ. ನೋಡುವಾಗ ನಮಗೆ ಬೈಬಲ್ ವಾಕ್ಯಗಳು ಏನಂತಾರೆ ಯಾವಾಗಲೂ ಹೇಳುವಾಗ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಉಂಟು.
ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ನಾವು ನೋಡ್ತೇವೆ ಕ್ರಿಸ್ತ ವಿಶ್ವಾಸಿಗಳಿಗುಂಟು, ಅವಿಶ್ವಾಸಿಗಳಿಗೂ ಉಂಟು. ಹೊಟ್ಟೆ ಕಿಚ್ಚಿನಿಂದ ಅನೇಕರು ಕ್ರಿಸ್ತ ವಿಶ್ವಾಸಕ್ಕೆ ಬಂದ ಮೇಲೆ ಅದು ಕಡಿಮೆ ಆಗಿರ್ಬೋದು, ಬಿಟ್ಟಿರ್ಬೋದು, ಆದರೆ ಅವಾಗ ಅದು ಕಾಣಿಸ್ಬೋದು ನೋಡ್ರಿ. ಇದು ಮನುಷ್ಯನ ಸ್ವಭಾವವೇ, ಹೊಟ್ಟೆ ಕಿಚ್ಚು. ನಾನು ಹೊಟ್ಟೆ ಕಿಚ್ಚಿನಿಂದ ತುಂಬಿದ್ದೆ ಆದರೆ ಪವಿತ್ರಾತ್ಮ ಭರಿತನಾಗಿರುತ್ತೇನಾ? ನಾನು ಮದ್ಯಪಾನ ಮಾಡಿ ಮತ್ತನಾಗಿಲ್ಲ, ಆದರೆ ಹೊಟ್ಟೆ ಕಿಚ್ಚಿನಿಂದ ತುಂಬಿದ್ರೆ ಪವಿತ್ರಾತ್ಮ ಭರಿತನೇ ಇಲ್ಲ ಆಗ್ತೇನೆ. ಅಂದ್ರೆ ನಮ್ಮಲ್ಲಿ ನಾವು ನಾನು ಮದ್ಯಪಾನ ಮಾಡಿ ಮತ್ತರಾಗಲ್ಲ, ಆದರೆ ನಾನು ಹೊಟ್ಟೆ ಕಿಚ್ಚಿನಿಂದ ತುಂಬಿರುತ್ತೇನೆ. ಪೌಲನು ಹೇಳ್ತಾನೆ, ಅದ್ರ ಬದಲಾಗಿ ಇನ್ನೊಂದು ಮಾಡ್ರಿ, ಅದೇ ಹೇಳಿಲ್ಲ, ಹಾಗೆ ಮಾಡಬೇಡ್ರಿ, ಅದರಂತೆ ಅದರ ನಿಯಂತ್ರಣಕ್ಕೆ ಹೋಗ್ಬೇಡ್ರಿ, ಆದರೆ ಅದರ ಬದಲಾಗಿ ಪವಿತ್ರಾತ್ಮ ಭರಿತರಾಗಿದ್ರೆ ನಮ್ಮಲ್ಲಿ ಆ ಹೊಟ್ಟೆ ಕಿಚ್ಚು ಅಂತ ಭಾವನೆ ಬರಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನೋಕ್ತಿಗಳು 14:30 ನೋಡ್ತೇವೆ. ಜ್ಞಾನೋಕ್ತಿ 14:30 ಅಥವಾ ಸಾಮತಿಗಳು ಜ್ಞಾನೋಕ್ತಿ 14:30. ಜ್ಞಾನೋಕ್ತಿಗಳು ಸಾಮತಿಗಳು 14:30. ಸ್ವಸ್ಥವಾದ ಹೃದಯವು ದೇಹಕ್ಕೆ ಜೀವ, ಆದರೆ ಮತ್ಸರವು ಎಲುಬುಗಳಿಗೆ ಕ್ಷಯವು. ನಾವು ಒಂದಲ್ಲ ಒಂದು ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಅಂತ ಹೇಳ್ತೇವೆ, ಇಲ್ಲಿ ಮತ್ಸರ ಅಂತ ನೋಡ್ತೇವೆ. ಇದು ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರ ಮೇಲೆ ಅಥವಾ ಒಂದು ಪರಿಸ್ಥಿತಿ ಮೇಲೆ ಅಥವಾ ಒಂದು ಏನಂತಾರೆ ಜನರ ಮೇಲೆ ನಾವು ಇಟ್ಕೊಂಡು ಬಂದಿರ್ತೇವೆ. ಇಲ್ಲಿ ನಾವು ಮದ್ಯಪಾನ ಮಾಡಿನೂ ಮತ್ತರಾಗಿಲ್ಲ, ಇಲ್ಲಿ ಪವಿತ್ರಾತ್ಮ ಭರಿತರೂ ಆಗಿಲ್ಲ, ಆದರೆ ಮತ್ಸರ ನಮ್ಮಲ್ಲಿ ಇಟ್ಕೊಂಡಿದ್ರೆ ನಾವೇನ್ ಮಾಡ್ತೇವೆ? ಮತ್ಸರ ಯಾರ ಮೇಲೆಯೋ, ಇನ್ಯಾರಿಗೋ, ಯಾವುದಕ್ಕೋ ಅದನ್ನ ನಾವು ಇಟ್ಕೊಂಡು ಕೂತ್ಕೊಂಡಿದೆ. ಆದರೆ ಪವಿತ್ರಾತ್ಮ ಭರಿತರಾಗೋದಕ್ಕೆ ಹೇಗೆ ಸಾಧ್ಯ? ಪವಿತ್ರಾತ್ಮ ಭರಿತರಾಗಿರುವಂಥ ಅದನ್ನು ತೆಗಿಬೇಕಂತದ್ದು ಬೇಡ ನಮ್ಮಲ್ಲ. ಇಲ್ಲಿ ಪೌಲನು ಹೇಳ್ತಿರುವಂಥದ್ದು ಹಾಗೆ. ಮತ್ತು ಅದಕ್ಕೆ ಹೇಳ್ತಾನೆ, ಆ ಮತ್ಸರ ಹೇಗಿದೆ ಅದಕ್ಕೆ 30 ಹೇಳ್ತಾನೆ, ಸ್ವಸ್ಥವಾದ ಹೃದಯವು ದೇಹಕ್ಕೆ ಜೀವ. ಸ್ವಸ್ಥವಾದಂಥ ಹೃದಯ ಇಲ್ಲಿ ನೋಡುವಾಗ ಹೃದಯ ಇವತ್ತು ನಮ್ಗೇನಾಗಿದೆ, ಬರೀ ಕೇವಲ ದೈಹಿಕವಾದಂಥ ಹೃದಯದ ಬಗ್ಗೆ ಬಹಳ ಧ್ಯಾನ, ಅದಕ್ಕೆ ಬಗ್ಗೆನೇ ಬಹಳ ಯೋಚನೆ, ಅದರ ಬಗ್ಗೆನೇ ಬಹಳ ಶಿಕ್ಷಣ, ಏನಂತಾರೆ ಶಿಸ್ತು, ವ್ಯಾಯಾಮ, ವಾಕಿಂಗು, ಫುಡ್ಡು, ಅದು ಇದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಾರೆ. ಇದು ತಿಂದ್ರೆ ಇದು ಹಂಗಾಗುತ್ತೆ, ಇದರಲ್ಲಿ ಏನಂತಾರೆ ಕೊಲೆಸ್ಟ್ರಾಲ್ ಇದಿದೆ, ಹೃದಯ ನಾಳ ಹಿಂಗಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ. ದೈಹಿಕ ಮಾಂಸ ಹೃದಯ ಬಗ್ಗೆ ಎಷ್ಟೊಂದು ಆಲೋಚನೆ. ಇಲ್ಲಿ ಜ್ಞಾನೋಕ್ತಿಯಲ್ಲಿ ದೇವರ ವಾಕ್ಯ ಹೇಳ್ತಾರೆ, ನಮ್ಮ ಒಂದು ಆತ್ಮದ ಬಗ್ಗೆ ಅಥವಾ ಹೃದಯ ಅಂತ ನೋಡುವಾಗ ನಮ್ಮ ಯೋಚನೆಯ ಕೇಂದ್ರ ಬಿಂದುವಿನ ಕೇಂದ್ರ ಸ್ಥಾನದಲ್ಲಿ ನಾವು ಏನನ್ನು ತುಂಬಿದ್ದೇವೆ, ಅಲ್ಲಿ ಒಂದು ವೇಳೆ ಮುಂದೆ ಹೇಳುವಂಥ ವಚನಗಳು ಅಥವಾ ಪವಿತ್ರಾತ್ಮನು ಅಲ್ಲಿ ನಿಯಂತ್ರಣ ವಹಿಸಿದ್ರೆ, ಅಲ್ಲಿ ಹೇಳ್ತಾರೆ ನಮ್ಮ ದೇಹಕ್ಕೆ ಅದು ಆರೋಗ್ಯಕರವಾಗಿದೆ. ಸ್ವಸ್ಥವಾದ ಹೃದಯವು ದೇಹಕ್ಕೆ ಜೀವ. ಈ ಹೃದಯ ಅಲ್ಲ ಮಾಂಸ ಹೃದಯ ಅಥವಾ ರಕ್ತ ಪಂಪ್ ಮಾಡುವಂಥ ಹೃದಯ ಬಗ್ಗೆ ಹೇಳ್ತಲ್ಲ. ನಮ್ಮ ಆತ್ಮ, ನಮ್ಮ ಆಲೋಚನೆ, ನಮ್ಮ ತೀರ್ಮಾನದ ಕೇಂದ್ರ ಸ್ಥಾನ, ಅಲ್ಲಿ ನಾವು ದೇವರಾತ್ಮನನ್ನು ಆತನ ವಾಕ್ಯಗಳನ್ನು ತುಂಬಿದ್ದೆ ಆದರೆ ಅದೇ ನಮಗೆ ನಮ್ಮ ಜೀವಕ್ಕೆ ಅದು ಆರೋಗ್ಯಕರವಾಗಿದೆ, ದೇಹಕ್ಕೆ ಜೀವವಾಗಿದೆ. ಇವತ್ತು ನಮ್ಮಲ್ಲಿ ಅನೇಕರಿಗೆ ದೇಹಕ್ಕೆ ಜೀವ ಇಲ್ಲ, ಬಹಳ ಬಲಹೀನರಾಗಿದ್ದೇವೆ, ಇನ್ನೊಂದು ಮಾಡ್ತಿದ್ದೇವೆ, ಅಥವಾ ಮೆಡಿಸಿನ್ಗಳಿಗೆ ದುಡ್ಡು ಡಾಕ್ಟರ್ಗಳ ಹತ್ರ ಹೋಗ್ತೇವೆ, ಅಥವಾ ಏನೇನೋ ಆಹಾರಗಳ ಬಗ್ಗೆ ಏನೇನೋ ಮಾಡ್ತೇವೆ. ಇನ್ನಂತೂ ಕೆಲವು ಯವನಸ್ಥರೇ ನೋಡಿದ್ದೇವೆ, ನನಗಿಂತ ಸಿಕ್ಕವ್ರು ಇದ್ದಾರೆ ಕೆಲವರು, ಅವರು ಏನು ಊಟ ತಿನ್ನಲ್ಲ, ಏನೂ ಇಲ್ಲ, ಯಾವುದ್ರಲ್ಲಿ ಬ್ರದರ್ ಈ ಎಣ್ಣೆ ತಿನ್ನಬಾರ್ದು, ಎಣ್ಣೆಲ್ಲಿ ಇದಿದೆ, ಅದು ಊಟ ತಿನ್ನಬಾರ್ದು, ಅದ್ರಲ್ಲಿ ಹಂಗಿದೆ. ಅವರು ಬಾಲ್ಯದಲ್ಲಿ ತಿಂದ್ರಲ್ಲ, ಯಾಕಂದ್ರೆ ಕೆಲವು ಸ್ನೇಹಿತರು ನೋಡ್ತೇವೆ, ಅವರು ಬಾಲ್ಯದಲ್ಲಿ ಅಷ್ಟೊಂದು ಅನುಕೂಲಕರವಾಗಿರಲಿಲ್ಲ. ಇವತ್ತೇನು ಅವರಿಗೆ ಆಹಾರ ಸಿಗುತ್ತೋ ಅವರಿಗೆ ಅಂದು ಇರಲಿಲ್ಲ ಅಂದ್ಕೊಳ್ತೇನೆ. ಅಂದರೆ ಆ ಒಂದು ಸ್ಥಿತಿಯಲ್ಲಿಯೂ ಅವರು ಆಹಾರವನ್ನು ತೃಪ್ತಿ ಪಡಲಿಲ್ಲ. ಇವತ್ತು ಎಲ್ಲವೂ ಸಿಗ್ತದೆ. ಇವತ್ತು ಅಂತ ಕೆಲವರು ಇದ್ದಾರೆ, ಅವ್ರ ಮನೆ ಬಗ್ಲೆ ಎಲ್ಲ ಇಟ್ಕೊಂಡಿದ್ದಾರೆ, ತಿನ್ನೋದು ನೋಡಿದ್ರೆ ಮಾತ್ರ ಏನಿಲ್ಲ. ಎಲ್ಲರ ಮೇಲೆ ಡೌಟ್, ಇದು ಆದರೆ ಏನಾಗುತ್ತೋ, ಅದು ತಿಂದರೆ ಏನಾಗುತ್ತೋ, ಇದು ಭಾಳ ಯೋಚನೆ.
ದೇವರು ತಿನ್ನೋದಕ್ಕೆ ಕೊಟ್ಟಿರುವಂಥ ನೋಡುವಾಗ ಕೇಳ್ತೇವೆ. ಅದು ಏನಂತಾರೆ, ಈ ಹೃದಯದ ಬಗ್ಗೆ ಯೋಚಿಸೋದಕ್ಕಿಂತ ಬದಲಾಗಿ ಪವಿತ್ರಾತ್ಮ ಭರಿತರಾಗಿದ್ದರೆ ಅದು ಜೀವಕ್ಕೆ, ದೇಹಕ್ಕೆ ಜೀವವಾಗಿದೆ. ಇಲ್ಲಿ ಅದು ಮಾಡೋದು ಬೇಡ, ನನಗೆ ಮತ್ಸರ ಬೇಕು ಅಂತಂದ್ರೆ ನಮ್ಮಲ್ಲಿ ಅನೇಕರಿಗೆ ಆ ಸಂಗತಿ ಇದೆ. ವಿಶ್ವಾಸಿಗಳಂತ ಕೇಳ್ಕೊಳ್ಳದೆ ಅದು ಇದೆ. ಯಾವುದೋ ವಿಷಯಕ್ಕೆ, ಯಾವುದೋ ಪರಿಸ್ಥಿತಿಗೆ, ಒಂದು ವಿಷಯದಲ್ಲಿ ನಮ್ಮವ್ರ ಮೇಲೆ ನಮಗೆ ಒಂದು ರೀತಿ ಹೊಟ್ಟೆ ಕಿಚ್ಚನ್ನಂಥದ್ದು ಇರುತ್ತೆ. ಇದು ನಾವು ಅಲ್ಲಗಡೆ ಅಂತದ್ದು ಬೇಡ, ಇಲ್ಲ ನಾವೆಲ್ಲ ಭಾಳ ಪರಿಶುದ್ಧರು ಹೇಳೋದು ಬೇಡ, ಇಂಥವ್ರು ಇರೋದಕ್ಕೆ ಸಾಧ್ಯತೆ ಉಂಟು. ಹಾಗಿರುವುದಾದರೂ ಕೂಡ ನಾವು ಪವಿತ್ರ ಆತ್ಮ ಭರಿತರಾಗಿರೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಬದಲಾಗಿ ಎಲ್ಲ ನೋಡ್ತೇವೆ, ಅದು ದೇಹವನ್ನು ಹಾಳು ಮಾಡ್ತದೆ. ನಮ್ಮ ಯೋಚನೆಗಳೇ, ನಮ್ಮ ಟೆನ್ಷನ್ಗಳೇ, ನಮ್ಮ ಚಿಂತೆಗಳೇ 99% ನಮ್ಮ ದೇಹದ ಮೇಲೆ ಇಲ್ಲಿ ಹೇಳ್ತದೆ. ದೇಹಕ್ಕೆ ಜೀವ ಬದಲಾಗಿ ದೇಹಕ್ಕೆ ಅಪಾಯ ಸೂಚಿಸ್ತಾ ಬರ್ತದೆ. ಅದಕ್ಕೆ ಪೌಲ್ ಹೇಳಿದೆ ಪವಿತ್ರಾತ್ಮ ಭರಿತರಾಗಿರ್ತಾರೆ. ಅದೇ ಮೊದಲನೇ ವಚನ 2ನೇ ಭಾಗ ಹೇಳ್ತಾನೆ, ಆದರೆ ಮತ್ಸರವು ಎಲುಬುಗಳಿಗೆ ಕ್ಷಯವು. ಅದಕ್ಕೆ ಹೇಳ್ತಾರೆ ಮತ್ಸರ ಎಲುಬುಗಳಿಗೆ ಕ್ಷಯ ರೋಗ. ಕ್ಷಯ ಅಂತ ಹೇಳಿ ನೋಡ, ಇವತ್ತಿಗೆ TB ಅಂತ ಹೇಳ್ತಾರೆ, ಟ್ಯೂಬರ್ಕುಲೋಸಿಸ್, ಕ್ಷಯ ರೋಗ ಅಂತ ಹೇಳ್ತಾರಲ್ಲ, ಲಂಗ್ಸಿಗೆ ಕ್ಷಯ ಬಂತು. ಅಥವಾ ಬೇರೆ ಬೇರೆ ಇಲ್ಲಿ ನೋಡ್ತಾರೆ ಏನಂತಾರೆ, ಎಲುಬುಗಳಿಗೆ ಅದು TB ಬರುತ್ತೆ ಅಂತ ಹೇಳ್ತಾರೆ. ಯಾವುದರಿಂದ? ಇಂಥ ಸ್ವಭಾವದಿಂದ ರಕ್ಷಣೆ ಹೊಂದಿದ್ದೇವೆ, ವಿಶ್ವಾಸಿಗಳಾಗಿದೆ. ಅವರು ಏನಂತಾರೆ ಸರಿಯಿಲ್ಲ, ಕುಡುಕರಾಗಿದ್ದಾರೆ, ಅಥವಾ ಇಂಥ ಪಾಪ ಇದೆ, ಇಂಥ ಏನಂತಾರೆ ನಂಬಿಕೆ ಇಟ್ಟಿಲ್ಲ, ಬೈಬಲ್ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ಏನಿಲ್ಲ, ಹಾಗೆ ಬೇರೆ ದೂಷಣೆ ಮಾಡ್ಬೋದು. ಆದರೆ ನಾನು ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ಎಲ್ಲ ಮಾಡಿ ಪವಿತ್ರಾತ್ಮ ಭರಿತನಾಗಿದ್ದೇನಾ, ಅಥವಾ ಇಂಥ ವಿಷಯ ನನ್ನ ತುಂಬಿಕೊಂಡಿದ್ದೀನಿ? ಪೌಲನು ಹೇಳ್ತದಕ್ಕೆ ಅಲ್ಲಿ ಮದ್ಯಪಾನ ಕೇವಲ ಒಂದು ಉದಾಹರಣೆ ಆಗಿದೆ. ಆದರೆ ನೋಡ್ತಾ ಇದ್ದ ಬದಲಾಗಿ ನೀವು ಅದು ಅಲ್ಲ, ಅದ್ರ ಜೊತೆಯಲ್ಲಿ ಇಂಥಗಳು ಕೂಡ ಮಾಡಬೇಡಿ, ಬದಲಾಗಿ ಪವಿತ್ರಾತ್ಮ ಭರಿತರಾಗಿದೆ. 2ನೇ ವಚನ ನೋಡ್ತೇವೆ, ಯಾಕೋಬ 3:16. ಯಾಕೋಬ 3:16. ಯಾಕಂದರೆ ಹೊಟ್ಟೆ ಕಿಚ್ಚು ಜಗಳವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ಕೆಟ್ಟ ಕೃತ್ಯವೂ ಇರುವವು. ನೋಡ್ತೇವೆ, ಹೊಟ್ಟೆ ಕಿಚ್ಚು ಇರುವಲ್ಲಿ, ಹೊಟ್ಟೆ ಕಿಚ್ಚು ಕುಟುಂಬದಿರಲಿ, ಅಂದರೆ ಸ್ನೇಹಿತರಲ್ಲಿರಲಿ, ಅಥವಾ ನಮ್ಮ ಸಭೆಯಲ್ಲಾಗಿರಲಿ, ಇದರಿಂದ ಒಳ್ಳೇದು ಬರುವಂಥದ್ದು ಯಾವುದಿಲ್ಲ. ಹೇಳ್ತಾನೆ ಪವಿತ್ರಾತ್ಮ ಭರಿತರಾಗಿರಲಿ. ಇಲ್ಲ ನಾನು ಮದ್ಯಪಾನ ಮಾಡಿ ಮತ್ತಲಾಗಲ್ಲ, ಆದರೆ ನಾನು ಹೊಟ್ಟೆ ಕಿಚ್ಚಿನಿಂದ ಇರ್ತೇನೆ ಅಂದರೆ ಇಲ್ಲಿ ಯಾವ ಅರ್ಥವೂ ಇಲ್ಲ. ನಮ್ಮಲ್ಲಿ ನಾವು ಕೆಲವರು ಹಾಗೆ ಮಾಡ್ತಿದ್ದೇವೆ. ಅದೇ ಮತ್ತೆ ಸಾಮರ್ಥ್ಯಗಳು ಅಥವಾ ಜ್ಞಾನೋಕ್ತಿ 27ನೇ ಅಧ್ಯಾಯಕ್ಕೆ ಬರ್ತೇವೆ. ಜ್ಞಾನೋಕ್ತಿ 27ನೇ ಅಧ್ಯಾಯ 4ನೇ ವಚನ. ಜ್ಞಾನೋಕ್ತಿಗಳು ಅಥವಾ ಸಾಮರ್ಥ್ಯಗಳು 27ನೇ ಅಧ್ಯಾಯ 4ನೇ ವಚನ. ಕ್ರೋಧವು ಕ್ರೂರ, ಕೋಪವು ಘೋರ, ಆದರೆ ಮತ್ಸರ ಮುಂದೆ ಯಾವನು ನಿಂತಾನೋ, ಅಲ್ಲಿ ಹೇಳ್ತಾನೆ ಕೋಪ ಇರುತ್ತದೆ, ಕ್ರೋಧ, ಕೋಪ, ಅವುಗಳ ಬಗ್ಗೆ ಒಂದು ಪದ ಹೇಳ್ತಾನೆ. ಕ್ರೋಧ ಕ್ರೂರವಾಗಿದೆ, ಕೋಪವು ಘೋರವಾಗಿದೆ. ಆದರೆ ಅದೆಲ್ಲರಿಗಿಂತ ಮುಂದೆ ಹೇಳ್ತಾನೆ ಮತ್ಸರ ಮುಂದೆ ನಿಂತವನು ಯಾರು ಅಂದ್ರೆ ಮತ್ಸರ ಅದಕ್ಕಿಂತಲೂ ಕಠಿಣವಾಗಿದೆ. ಕ್ರಿಸ್ತ ವಿಶ್ವಾಸಿಯಾಗಿದ್ದು ನಾನು ಇವುಗಳನ್ನು ತುಂಬಿಕೊಂಡಿದ್ದಾರೆ. ನಾನು ಏನು ಬೇರೆ ಪಾಪಗಳು ಮಾಡೋದು ಬೇಡ, ಆದರೆ ವಿಶ್ವಾಸಿಗೆ ನಾನು ಇದನ್ನು ತುಂಬಿಕೊಂಡಿದ್ದಾರೆ. ನಮ್ಮಲ್ಲಿ ಏನು ಮಾಡಲ್ಲ. ಮತ್ತು ಇದಕ್ಕೆ ಕಾರಣ ನೋಡ್ತೇವೆ, ಇದು ಬರುವುದಕ್ಕೆ ಕಾರಣ ಒಂದೇ. ಅದು ಏನಂದ್ರೆ, ಅಥವಾ ಹಲವು ಕಾರಣ. ಒಂದು ಕಾರಣ ಏನಂದ್ರೆ ಅದೇ ದುರಾಶೆ ಅಥವಾ ಆಶೆ ಪಡುವಂಥದ್ದು. ನನಗೆ ಇಲ್ವಲ್ಲ ಅವರಂತೆ, ನಾನು ಹೊಂದಿಲ್ವಲ್ಲ, ನನಗೆ ಇಷ್ಟೊಂದು ಏನಂತಾರೆ ಒಳ್ಳೆ ಕೆಲಸ ಇಲ್ಲ, ನನಗೆ ಇಷ್ಟೊಂದು ಆಸ್ತಿ ಅಂತಸ್ತಿಲ್ಲ, ನನಗೆ ಇಷ್ಟೊಂದು ಒಳ್ಳೆ ಹೆಂಡತಿ ಇಲ್ಲ, ನನಗೆ ಇಷ್ಟೊಂದು ಒಳ್ಳೆ ಗಂಡನಿಲ್ಲ, ಅಥವಾ ನನಗೆ ಇಷ್ಟೊಂದು ಒಳ್ಳೆ ಮಕ್ಕಳಿಲ್ಲ. ಯಾಕೆ ಇಲ್ಲ? ಬೇರೆಯವ್ರು ನೋಡ್ತೇವೆ, ಅವರಿಗೆ ಒಳ್ಳೆಯ ಮಕ್ಕಳು, ಅವರಿಗೆ ಒಳ್ಳೆಯ ಗಂಡ, ಅವರಿಗೆ ಒಳ್ಳೆಯ ಹೆಂಡತಿ, ಅವರ ಕುಟುಂಬ ಬಹಳ ಚೆನ್ನಾಗಿದೆ, ಅವರಿಗೆ ಒಳ್ಳೆಯ ಆಸ್ತಿ ಅಂತಸ್ತಿದೆ. ಇವರು ನೋಡುವಾಗ ಅದು ಎಲ್ಲಿಗೆ ನಡೆಸ್ತದೆ? ಹೊಟ್ಟೆ ಕಿಚ್ಚು ಅಥವಾ ಮತ್ಸರಕ್ಕೆ. ಅದಕ್ಕೆ ಒಂದು ರೀತಿ ಹೊಟ್ಟೆ ಕಿಚ್ಚು ಬರೋದಕ್ಕೆ ಇದೇ ಪ್ರಾರಂಭವಾಗಿರುತ್ತೆ. ಅದಕ್ಕೆ ನಮಗೆ 10 ಆಜ್ಞೆಗಳಲ್ಲಿ ಹೇಳಿರೋದು ನೋಡ್ತೇವೆ. ವಿಮೋಚನ ಕಾಂಡ, ಹೊರಡೋಣ 20ನೇ ಅಧ್ಯಾಯ 17ನೇ ವಚನ ಬರ್ತವೆ.
ವಿಮೋಚನೆ ಕಾಂಡ ಅಥವಾ ಹೊರಡೋಣ 20ನೇ ಅಧ್ಯಾಯ 17ನೇ ವಚನ. 20ನೇ ಅಧ್ಯಾಯ 17ನೇ ವಚನ. 10 ಆಜ್ಞೆಗಳಲ್ಲಿ ಇದೊಂದು ಆಜ್ಞೆ ವಿಶೇಷವಾಗಿ ಇರುವಂಥದ್ದು ನೋಡ್ತೇವೆ. ನೀನು ನಿನ್ನ ನೆರೆಯವನ ಮನೆಯನ್ನು ಆಶಿಸಬಾರದು, ನೀನು ನಿನ್ನ ನೆರೆಯವನ ಹೆಂಡತಿಯನ್ನು ಆಶಿಸಬಾರದು. ಅವನ ದಾಸನನ್ನಾಗಲಿ ಅವನ ದಾಸಿಯನ್ನಾಗಲಿ ಅವನ ಎತ್ತನ್ನಾಗಲಿ ಅವನ ಕತ್ತೆಯನ್ನಾಗಲಿ ನಿನ್ನ ನೆರೆಯವನಿಗೆ ಇರುವ ಯಾವುದನ್ನೂ ಆಶಿಸಬಾರದು ಎಂದು ಹೇಳಿದರು. ಎಲ್ಲ ನೋಡ್ತೇವೆ ಇಲ್ಲಿ ಆಶೆ ಮತ್ತು ಆಶೆ ಅಂತಲ್ಲ, ಅದು ಮುಂದೆ ನೋಡ್ತೇವೆ. ಒಂದು ರೀತಿಯ ಲಸ್ಟ್ ಅಂದರೆ ದುರಾಶೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ. ದುರಾಶೆ ಒಂದೇ ಅಲ್ಲ, ಅಲ್ಲಿ ಬರುವಾಗ ಆಶೆ ಅದಕ್ಕೆ ಇನ್ನೊಂದು ಪದ ಹೇಳ್ತಾನೆ, ಲೋಭ. ಲೋಭವದು ವಿಗ್ರಹಾರಾಧನೆಯಾಗಿದೆ. ನಾ ಯಾವುದೋ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಲ್ಲ, ಯಾವುದೋ ಚಿತ್ರ ಇಟ್ಕೊಂಡು ಪೂಜೆ ಮಾಡಲ್ಲ, ಆದರೆ ಲೋಭವೇ ನನಗೆ ವಿಗ್ರಹವಾಗಿದೆ. ಯಾಕೆ? ಇವುಗಳು ಪವಿತ್ರಾತ್ಮನು ಭರಿತನಾಗಿರೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ನೋಡ್ತೇವೆ, ಇಂಥ ಗುಣದಲ್ಲಿ ಒಂದು ವೇಳೆ ನಾವು ಮುಂದುವರಿತಿದ್ರೆ ಪವಿತ್ರಾತ್ಮ ಭರಿತರಾಗಿರೋ ಸಾಧ್ಯ. ಪವಿತ್ರಾತ್ಮ ಭರಿತರಾಗಿರುವಂಥದ್ದು ಹೇಗೆ? ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಪವಿತ್ರಾತ್ಮ ಭರಿತರಾಗಿರಿ ಅಂದರೆ ಮೊದಲಾಗಿ ಇಂಥ ಸಂಗತಿ. ಇನ್ನೂ ಅನೇಕ ಸಂಗತಿಗಳಾದ್ರೆ ನಾವು ಕೆಲವು ವಿಚಾರಗಳನ್ನ ನೋಡ್ತೇವೆ. ನಮ್ಮಷ್ಟಕ್ಕೆ ನಾವು ಪ್ರತಿಯೊಬ್ಬರು ಬೈಬಲ್ ಓದಿ ಇನ್ನೂ ಹೆಚ್ಚಿನ ವಿಷಯಗಳು ನಾವು ದೇವರ ವಾಕ್ಯ ತಿಳ್ಕೊಳ್ಳೋಣ. ಮುಂದೆ ಬರುವಾಗ ಈ ವಚನದಲ್ಲಿ ಏನಂತಾರೆ, ಯಾಕೋಬರ ಪತ್ರಿಕೆಯಲ್ಲಿ ನೋಡಿದಾಗೆ ಮತ್ತು ಏನಂತಾರೆ ಜ್ಞಾನೋಕ್ತಿ ಸಾಮರ್ಥ್ಯ 27ನೇದಲ್ಲಿ ನೋಡಿದೆ. ಕೋಪ ಏನಂತಾರೆ ಭಯಂಕರವಾಗಿದೆ, ಕೋಪ ಕ್ರೂರವಾಗಿದೆ, ಕ್ರೋಧ ಕಠಿಣವಾಗಿದೆ ಅಥವಾ ಭಯಂಕರವಾಗಿದೆ ಅಂತ ಹೇಳಿ ಇಲ್ಲಿ ನೋಡುವಾಗ ಯಾವಾಗ ನಾವು ಹೊಟ್ಟೆ ಕಿಚ್ಚು ಬರ್ತದೆ ನಾವು ಕೋಪಕ್ಕೆ ಅದು ತಿರುಗಿಸ್ತೇವೆ. ಅವಾಗವಾಗ ಕೋಪಕ್ಕೆ ನಮಗೆ ಅದು ತಿರುಗಿಸುತ್ತೆ. ನೆಕ್ಸ್ಟ್ ಸರಿ ಮಾಡಲ್ಲ, ಆವಾಗ ಯಾವಾಗ ಒಂದ್ಸರಿ ನಾವು ತೋರಿಸ್ತೇವೆ. ನಮ್ಮ ಕೋಪ ಎಷ್ಟು ತೋರಿಸ್ತೇವೆ, ಎದ್ದು ಅಂತಾರೆ ಓಡಾಡ್ತೇವೆ, ಕಿರ್ಚಾಡ್ತೇವೆ, ನಮ್ಗೆ ಬಾಯಿಗೆ ಬಂದಾಗೆ ಮಾತಾಡ್ತೇವೆ, ಎಲ್ಲ ಮಾಡ್ತೇವೆ. ಯಾಕಂದ್ರೆ ಅಷ್ಟೊಂದು ದಿವಸ ಇಟ್ಕೊಂಡಿದ್ದೆವು, ಸ್ವಲ್ಪ ಕಂಟ್ರೋಲ್ ಇದ್ದೆ, ಇವತ್ತೆಲ್ಲ ಹೊರಗೆ ಬರ್ತದೆ ಅಂತ ಹೇಳ್ತೇವೆ. ಆದರೆ ನಾವು ಪವಿತ್ರಾತ್ಮನೆ ತುಂಬಿದೆ, ಆದರೆ ಪವಿತ್ರಾತ್ಮನೆ ಹೋಗಿ ಬರ್ತಾನೆ. ಅಲ್ಲ ಹೇಳ್ತಾನೆ, ಪವಿತ್ರಾತ್ಮನ ನಾನು ಕೊಡುವಂಥ ನೀರನ್ನು ನೀವು ಕುಡಿಯೋದಾದ್ರೆ ನಿಮ್ಮ ಹೊಟ್ಟೆಗಿಂದ ನೀರಿನ ಹೊರತೆಯು ಉಕ್ಕಿ ಬರುವಂಥದ್ದು, ಸ್ಪ್ರಿಂಗ್ಸ್ ಆಫ್ ವಾಟರ್, ಆತ್ಮನ ವಾಕ್ಯಗಳು ಹೊರಟು ಬರುವಂಥದ್ದು. ಆದರೆ ನಾವು ಅದಕ್ಕೆ ನಾವು ಕ್ರಿಸ್ತ ವಿಶ್ವಾಸ ಅನ್ನೋಂಥದ್ದು ಯಾವುದೋ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋಂಥದ್ದಲ್ಲ. ಇದು ನಾವು ಮಾಡಬಾರ್ದು ಅಂತಲ್ಲ. ಯಾಕಂದ್ರೆ ನಾವು ನೆಕ್ಸ್ಟ್ ನಮ್ದು ಲೈಫ್ ಏನಾಗಿದೆ, ಕ್ರಿಸ್ತ ವಿಶ್ವಾಸನ ಇದು ಮಾಡಬಾರ್ದು. ನಿಜವಾಗಲೂ ಪೌಲನ್ನು ಅದನ್ನೇ ಹೇಳ್ತಾರೆ, ಕೃಪೆಯಲ್ಲಿ ಜೀವಿಸುವಂತ ನಮಗೆ ಪೌಲನ್ನು ಎಂದಿಗೂ ಆಜ್ಞೆ ಕೊಡ್ತಾ ಇಲ್ಲ. ಆತನಿಗೆ ಸರಿ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಬಿಸೀಚ್ ಅಂತ ಹೇಳ್ತಾನೆ. ಆದ ಕಾರಣ ನಾನು ನಿಮ್ಗೆ ಹೀಗೆ ಮಾಡೋದು ಬೇಡ್ಕೊಳ್ತೇನೆ. ನೀವು ಯಾವುದೇ ಬಲಾತ್ಕಾರದಿಂದಲ್ಲ, ಯಾವುದೋ ಬಂಧನದಿಂದಲ್ಲ, ಯಾವುದೋ ಒಂದು ಏನಂತಾರೆ ಶಿಕ್ಷೆಯ ಭಯದಿಂದಲ್ಲ, ಬದಲಾಗಿ ಪ್ರೀತಿಯನ್ನು, ಕೃಪೆಯನ್ನು, ಕರುಣೆಯನ್ನು ದೇವರಿಂದ ಅನುಭವಿಸಿರುವಂಥ ನೀವು ಆತನ ಪ್ರೀತಿಗೆ ಮೆಚ್ಚುಗೆಯಾಗಿ ಪ್ರಿಯರಾದ ಮಕ್ಕಳೇ, ದೇವರ ಮಕ್ಕಳಾಗಿರೋದಕ್ಕೆ ಇರುವಂಥ ಪ್ರಕಾರ ನೀವು ನಡೆದುಕೊಳ್ಳ್ರಿ. ಅದು ಬರುವಂಥದ್ದು ಹೇಗೆ? ಪವಿತ್ರಾತ್ಮ ಭರಿತರಾಗಿರುವಾಗ. ಅದಕ್ಕೋಸ್ಕರವೇ ಆ ಒಂದು ಕೋಪ ನಮ್ಮನ್ನು ತೆಗೆದುಹಾಕೋದಕ್ಕೆ ಎಫೆಸ ಗ್ರಂಥದಲ್ಲೇ ನೋಡಿದ್ದೇವೆ. ಎಫೆಸ 4:26 ನೋಡಿದ್ದೇವೆ ಹಲವು ದಿವಸಗಳಿಂದ. ಎಫೆಸ 4:26. ಎಫೆಸ 4:26. ಕೋಪ ಮಾಡಿದರೂ ಪಾಪ ಮಾಡಬೇಡ್ರಿ, ಸೂರ್ಯನ ಮುಳುಗೋಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಅಂತೇಳಿ. ಒಬ್ಬರು ಭಾಷೆ ಹೇಳ್ತಾರೆ, ನಾನು ಅಲಸ್ಕಾ ದೇಶಕ್ಕೆ ಹೋಗ್ತೇನೆ ಅಂತೇಳಿ. ಯಾಕಂದ್ರೆ ನಾನು ಕೋಪ ಹಂಗೆ ಇಟ್ಕೊಂಡಿರ್ಬೋದು. ವಾಕ್ಯದಲ್ಲಿ ಏನಿದೆ, ಸೂರ್ಯ ಮುಳುಗೋದ್ರೊಳಗೆ ನಿಮ್ಮ ಕೋಪ ಸಿಟ್ಟು ತೀರ್ ಹೋಗ್ಲಿ. ಅಲಸ್ಕಾ ದೇಶದಲ್ಲಿ ಸೂರ್ಯನೇ ಕಾಣಲ್ಲ, ಸೂರ್ಯ ಮುಳುಗೋದೇ ಅಲ್ಲ. ಹಾಗಿರುವಾಗ ನಾನು ಹಾಗೆ ಇಟ್ಕೊಳ್ತೇನೆ, ಉದ್ದೇಶ ಅಲ್ಲ. ಯಾಕಂದ್ರೆ ನಾವು ನೆಕ್ಸ್ಟ್ ಸಾರಿ ಬಂತು ಸಿಟ್ಟು ಕೋಪ ಆಯ್ತಾ, ಹೋಯ್ತು, ತಪ್ಪು ಏನಂತಾರೆ ಇರೋಂಥದ್ದು. ಏನಂತಾರೆ ನಾವು ದೇವರ ಮುಂದೆಯೂ ಕ್ಷಮಾಪಣೆ ಹೊಂದಿ
ನಾವು ಯಾರೊಂದಿಗಿದ್ದೇವೆ, ನಮ್ಮ ಸಂಬಂಧಿಕರೊಂದು ಅಥವಾ ನಮ್ಮ ಕುಟುಂಬದೊಂದಿಗೂ ನಾವು ಸಮಾಧಾನ ಹೊಂದಿ ಅದಕ್ಕೆ ನಿಲ್ಲಿಸೋದು, ಮುಂದೆ ತಗೊಂಡು ಹೋಗಬೇಕಾಗಿಲ್ಲ. ಅದು ಯಾವಾಗ ಅದು ಮುಂದೆ ಹೋಗುತ್ತೋ ಅದು ಬೇರೆ ರೀತಿಯಲ್ಲಿ ತಿರುಗುತ್ತೆ, ಅದು ಬೇರೆ ರೀತಿ ತಿರುಗುತ್ತೆ. ಅದಕ್ಕೆ ಹೇಳ್ತಾನೆ, ಸೂರ್ಯ ಮುಳುಗೋರೊಳಗೆ ಸಿಟ್ಟು ತೀರಲಿ. ಅಂದರೆ ಭಾಳ ಹೆಚ್ಚಿಗೆ ಬೇಡ, ಅಥವಾ ಏನಂತಾರೆ 12 hours ಸಾಕು, ಕೋಪ ಆಯ್ತಾ 12 hours ಸಾಕು. ಹಾಗೆಯೇ 1 ದಿವಸ 2 ದಿವಸ ಕಂಟಿನ್ಯೂ ಮಾಡ್ಕೊಳ್ಳೋದು ಬೇಡ. ಅರೆ ವಿಶ್ವಾಸಿನ ನೀವು ಹೀಗೆ ಮಾಡ್ತೀರಾ, ಸರಿ ಇದೆನಾ? ಪವಿತ್ರಾತ್ಮ ಭರಿತರಾಗಿದ್ದು ಬೇಡ. ಯಾಕಂದರೆ ಕೆಲವರು ಕುಡಿದು ಹಾಗೆ ಮಾಡ್ತಾರೆ, ಆದರೆ ನೀವು ಕುಡಿಲಾರದೆ ಹೀಗೆಲ್ಲ ಮಾತಾಡ್ತೀರಾ, ಕುಡಿಲಾರದೆ ಹೀಗೆಲ್ಲ ವರ್ತನೆ ಮಾಡ್ತೀರಾ, ಕುಡಿಲಾರದೆ ಈ ರೀತಿ ಕುಣಿದಾಡ್ತೀರಾ, ಕುಡಿಲಾರದೆ ಇಂತಿಂತ ಏನಂತಾರೆ ಸ್ವಭಾವಗಳು ತೋರಿಸ್ತೀರಾ. ಯಾವುದ್ರಲ್ಲಿ ತುಂಬಿದ್ದೀರಾ? ಅಯ್ಯೋ ನೀವೇನಂತೂ ಮದ್ಯಪಾನ ಮಾಡಿ ಮತ್ತರಾಗಿಲ್ವಲ್ಲ, ಅದು ಯಾಕೆ ಹೀಗೆ? ಯಾಕೆಂದರೆ ಪವಿತ್ರಾತ್ಮ ಭರಿತರಾಗಿಲ್ಲ. ಬದಲಾಗಿ ಮದ್ಯಪಾನ ಮಾಡಲ್ಲ, ನಾನು ಭಾಳ ಒಳ್ಳೆಯವನು, ಆದರೆ ಇಂಥವುಗಳಿಂದ ನಾನು ತುಂಬಿದ್ದೇನೆ. ಬೇಡ, ಪೌಲನ ಹೇಳುತ್ತ ಅದಕ್ಕೆ. ಯಾಕಂದರೆ ಆ ಕೋಪ ಎಲ್ಲಿಗೆ ಹೋಗುತ್ತೆ? ಮುಂದೆ ಬರುವಾಗ ಮುಯಿ ತೋರಿಸುವುದಕ್ಕೆ ಅದು ಮುಂದೆ ಹೋಗ್ತೇವೆ. ನಾವು ಹೇಳ್ತಾರೆ ಯಾವಾಗಲೂ ಬರುತ್ತೆ, ನಾನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಉತ್ತರ ಕೊಡ್ತೇನೆ, ಟೈಮ್ ನೋಡ್ಕೊಂಡು ಹೇಳ್ತೇನೆ, ನಾನು ಅದಕ್ಕೆ ಸರಿ ಮಾಡ್ತೇನೆ, ಇಂಥವೆಲ್ಲ ಹೇಳ್ತಿರ್ತೇವೆ. ಕ್ರಿಸ್ತ ವಿಶ್ವಾಸಿಗಳು ಅದು ಬೇಡ. ಪವಿತ್ರಾತ್ಮ ಭರಿತರಾಗಿರುವಂಥವ್ರು ಅಂಥ ಮಾತುಗಳೇ ನಮ್ಮಲ್ಲಿ ಬರೋದಿಲ್ಲ. ಬೈದಿದಾರ, ಅಪಮಾನ ಮಾಡಿದಾರ, ಹೊಡೆದರ ಆಯಿತು, ಕ್ರಿಸ್ತನಲ್ಲಿ ಕ್ಷಮಿಸೋದಕ್ಕೆ ಪ್ರಯತ್ನ ಪಡೋಣ, ಮರೆತು ಹೋಗೋದಕ್ಕೆ ಪ್ರಯತ್ನ ಪಡೋಣ. ಪರವಾಗಿಲ್ಲ, ನಾವು ಮನುಷ್ಯರೇ, ಕ್ಷಮಿಸೋಕ್ಕೆ ಪೂರ್ತಿ ಆಗ್ಲಿಕ್ಕಿಲ್ಲ, ಮರೆತು ಹೋಗ್ಲಿಕ್ಕಿಲ್ಲ, ಅವಾಗ ನೆನಪು ಬರ್ಬೋದು. ಆದರೆ ಮುಯಿ ಇರೋಂಥದ್ದು ಬೇಡ. ಅವತ್ತು ಮಾಡಿದನಲ್ಲ, ಅವತ್ತು ಹೀಗಾಗಿತ್ತಲ್ಲ, ನಾನು ಅದಕ್ಕೆ ನಾನು ಮಾಡಿಯೇ ತೋರಿಸ್ತೇನೆ ಅಲ್ಲ. ಕರ್ತನೆ ಹೇಳ್ತಾನೆ, ಇಲ್ಲ ಅದು ನನ್ನ ಕೆಲಸವಾಗಿದೆ. ರೋಮ 12:19 ನೋಡ್ತೇವೆ. ರೋಮಾಪುರದವರಿಗೆ 12ನೇ ಅಧ್ಯಾಯ 19ನೇ ವಚನ. ರೋಮಪುರದವರಿಗೆ 12ನೇ ಅಧ್ಯಾಯ 19ನೇ ವಚನ. ಅತಿ ಪ್ರಿಯರೇ, ನೀವೇ ಮುಯಿ ತೀರಿಸದೆ ಕೋಪಾಗ್ನಿಗೆ ಎಡೆಗೊಡಿರಿ. ಯಾಕಂದ್ರೆ ಮುಯಿ ತೀರಿಸುವುದು ನನ್ನದು, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ. ಇದು ಖಂಡಿತವಾಗಲೂ ನಾವು ಮಾಡಬೇಕಾದ್ರೆ ಪವಿತ್ರಾತ್ಮ ಭರಿತರಾಗಿದ್ದರೆ ಇದು ಮಾಡ್ತೇನೆ. ಪವಿತ್ರಾತ್ಮ ಭರಿತರಾಗಿರದಿದ್ರೆ ಮುಯಿ ತೀರಿಸ್ತೇನೆ ಅಂತ ಹೇಳಿ, ನಾನು ಕುಡಿದು ಮತ್ತನಾಗಲ್ಲ, ಆದರೆ ಮುಯಿ ತೀರಿಸ್ತೇನೆ ಅಂದ್ರೆ ಪೌಲನು ಹೇಳ್ತಾನೆ, ಅದಕ್ಕೆ ಕೂಡ ವೇಸ್ಟ್ ಬೇಡ. ಮೊದಲು ಪವಿತ್ರಾತ್ಮ ಭರಿತನಾದ್ರೆ ಮುಯಿ ತೀರಿಸುವಂತ ದೇವರು ಬಿಟ್ಬಿಡ್ತೀರ. ಅದ ಬಿಟ್ಟಾಗ ಏನಾಗುತ್ತೆ? ಅದನ್ನೇ 20ನೇ ವಚನ ಹೇಳ್ತಾನೆ, ಹಾಗಾದರೆ ನಿನ್ನ ವೈರು ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯರಿದ್ದರೆ ಕುಡಿಯೋದಕ್ಕೆ ಕೊಡು. ಹೀಗೆ ಮಾಡೋದ್ರಿಂದ ಅವನ ತಲೆ ಮೇಲೆ ಕೆಂಡಗಳು ಕೂಡಿಸಿದ್ದಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಬರುತ್ತದೆ ಯಾವಾಗ? ನನ್ನ ಶಿಸ್ತಿನ ಜೀವಿತದಿಂದ ಅಲ್ಲ, ಅಥವಾ ಈಗ ನಾನು ಸ್ವಲ್ಪ ಪವಿತ್ರಾತ್ಮ ಭರಿತನಾಗಿ ಹೀಗೆ ಮಾಡಬೇಕು ಅಂತಲ್ಲ, ಅದು ಸ್ವಲ್ಪನೂ ಅಲ್ಲ, ಹೆಚ್ಚು ಅಲ್ಲ. ನಾನು ಯಾವಾಗಲೂ ಪವಿತ್ರಾತ್ಮ ಭರಿತನಾಗಿದ್ದರೆ ಮುಯಿ ತೀರಿಸದೆ ನಾನು ಕ್ಷಮಿಸಿ ನಾನು ಮುಂದೆ ಹೋಗ್ತೇನೆ ಅಂತ. ನೆಕ್ಸ್ಟ್ ಇವೆಲ್ಲರಿಗೂ ಇಲ್ಲದರೂ ಕೂಡ ನೋಡ್ತೇವೆ, ನಿರಾಶೆಯಿಂದ ತುಂಬಿರುವಂಥ ಜೀವನ ನೋಡ್ತೇವೆ. ಅಂದರೆ ನಾವು ಏನನ್ನೋ ಆಸೆ ಪಡ್ತೇವೆ, ಆಶೆ ನಿರಾಶೆ, ಹೋಪ್ ಅಥವಾ ಹೋಪ್ಲೆಸ್ನೆಸ್. ನಮಗೆ ನಿರೀಕ್ಷೆ ನಮ್ಮೆಲ್ಲರಿಗೂ ಇದೆ. ಮತ್ತು ಅನೇಕ ಸಾರಿ ಆಶೆ ಏನಂತದ್ದು ಆಶೆ ಅಷ್ಟೇ ಅಲ್ಲ, ಅನೇಕ ಸಾರಿ ಆಶೆ ಕೆಟ್ಟದಂತಲ್ಲ, ಒಳ್ಳೆಯ ಯೋಚನೆ, ಒಳ್ಳೆಯ ಸಂಗತಿಗಳನ್ನ ನಾವು ಮಾಡ್ಬೇಕಂತಿರುತ್ತೆ, ಅವುಗಳನ್ನು ಅಪೇಕ್ಷಿಸ್ತೇವೆ ಬೇಕು ಅಂಥೇಳಿ. ಆದರೆ ಅವುಗಳು ಕೈಗೂಡದೇ ಇರುವಾಗ, ಅವುಗಳು ಸಫಲವಾಗದೇ ಇರುವಾಗ ಹೇಗೆ ನಾವು ವರ್ತಿಸ್ತೇವೆ? ಮತ್ತು ಅಥವಾ ನೋಡ್ಬೇಕಾದ್ರೆ ನಿರಾಶೆ ಆಗುವಂಥದ್ದೇ ಪವಿತ್ರಾತ್ಮ ಭರಿತರಾಗುವಂಥದ್ದಲ್ಲ. ಪವಿತ್ರಾತ್ಮ ಭರಿತರಾದ ನಿರಾಶೆ ಆಗುತ್ತೆ ದೇವರು ಬಿಡಲ್ಲ. 1 ಕೊರಿಂಥ 15:19 ನೋಡ್ತೇವೆ. 1 ಕೊರಿಂಥ 15:19. 1 ಕೊರಿಂಥ 15:19. ಈ ಜೀವದಲ್ಲಿ ಮಾತ್ರ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡವರಾಗಿದ್ದರೆ ನಾವು ಎಲ್ಲ ಮನುಷ್ಯರಿಗಿಂತಲೂ ನಿರ್ಭಾಗ್ಯವೇ ಸರಿ. ನಮ್ಮಲ್ಲಿ ಏನಾಗುತ್ತೆ, ಎಲ್ಲ ಜನರಿಗಿಂತ ನಾವು ಈ ಜೀವನದಲ್ಲೇ ನಿರೀಕ್ಷೆ ಅಂದರೆ, ನಾವು ಅನೇಕ ಸರಿ ನಮ್ಗೇನಿದೆ, ಬೇರೆಯವರು ಎಲ್ಲ ನಿರೀಕ್ಷೆ ಪಡ್ತಾ ಇರ್ತಾರೆ. ನಮ್ಗೆ ಎಲ್ಲರಿಗೂ ಹೇಳುವಂಥದ್ದು, ಇರುವಾಗ ಅನುಭವಿಸ್ಬೇಕು, ಇವತ್ತು ಅನುಭವಿಸಲ್ಲ ಅಂದ್ರೆ ನಾಳೆ ಆಗುತ್ತಾ? ಅದು ಹೌದು, ನಾಳೆ ಯಾರಿಗಾಗುತ್ತೆ? ಕ್ರಿಸ್ತ ವಿಶ್ವಾಸಿಗಳು ಇದೆ. ಅವಿಶ್ವಾಸಿಗಳೇ
ಮುಂದಿನ ಭವಿಷ್ಯತ್ತಿನ ನಿತ್ಯತ್ವದ ಅವರಿಗೆ ಅರಿವೇ ಇಲ್ಲ. ನಾವಾಯ್ತು ಇದು ಹೊಂದಲಿಕ್ಕಿಲ್ಲ, ಇದಾಗಲಿಕ್ಕಿಲ್ಲ, ನಿರಾಶೆಗೊಳ್ಳೋದು ಬೇಡ. ನೀವು ನಿರಾಶೆಯಿಂದ ಕೂಡಿದ್ದೀರಾ, ಪವಿತ್ರಾತ್ಮ ಭರಿತರಾಗಲು ಸಾಧ್ಯವಿಲ್ಲ. ನಿರಾಶೆಯಿಂದ ಕೂಡಿದ್ದೇವೆ. ಬದಲಾಗಿ ನಾವು ಏನಂತಾರೆ, ಇತರ ಜನರಿಗಿಂತ ವ್ಯರ್ಥ. ಏನು ಹೇಳ್ತಾನೆ 14:15-19 ನೋಡುವಾಗ, ಈ ಜೀವದಲ್ಲಿ ಮಾತ್ರ ನಾವು ಕ್ರಿಸ್ತನ ನಿರೀಕ್ಷೆ ಇಟ್ಟುಕೊಂಡವರಾಗಿದ್ದರೆ ನಾವು ಎಲ್ಲ ಮನುಷ್ಯರಿಗಿಂತಲೂ ನಿರ್ಭಾಗ್ಯವೇ ಸರಿ. ಎಲ್ಲ ಅಂದರೆ ಕ್ರಿಸ್ತ ನಂಬಿಕೆ ಇಲ್ಲದ ಎಲ್ಲ ಅನ್ಯರಂತೆ. ಅವರಿಗೆ ಈ ಜೀವದಲ್ಲೇ ನಿರೀಕ್ಷೆ. ನಾವು ಹಾಗೆ ಜೀವಿಸಿದ್ರೆ ಪವಿತ್ರಾತ್ಮ ಭರಿತರೆಲ್ಲ ಆಗ್ತೇವೆ. ಆಯ್ತು, ನಮ್ಮ ನಿರೀಕ್ಷೆ ಇರ್ಲಿಕ್ಕಿಲ್ಲ, ನಾವು ಅಂದ್ಕೊಂಡಂತಾಗಲ್ಲ. ಅಂದರೆ ಒಂದು ರೀತಿ ಅಂಥ ಭಾವನೆಗಳು, ಅಂಥ ಉದ್ದೇಶಗಳು. ಹಾಗಂತ ಕ್ಷಣ ನಮಗೆ ದೇವರು ಬೇರೆ ನಿರೀಕ್ಷೆನ ವಿಶೇಷವಂತ ನಿರೀಕ್ಷೆ ಕೊಟ್ಟಿದ್ದಾನೆ. ರೋಮ 8:24-25 ನೋಡ್ತೇವೆ. ರೋಮಪುರದವರಿಗೆ 8ನೇ ಅಧ್ಯಾಯ 24-25. ರೋಮಪುರದವರಿಗೆ 8ನೇ ಅಧ್ಯಾಯ 24-25. ರೋಮ 8:24-25. ನಾವು ನಿರೀಕ್ಷೆಯಿಂದ ರಕ್ಷಣೆ ಹೊಂದಿದವರಾಗಿದ್ದೇವೆ. ಕಾಣುವಂಥ ನಿರೀಕ್ಷೆ ಅಲ್ಲ. ಒಬ್ಬನು ಎದುರು ನೋಡುವುದು ಪ್ರತ್ಯಕ್ಷವಾಗಿದ್ದರೆ ಇನ್ನು ನಿರೀಕ್ಷಿಸುವುದು ಯಾಕೆ? ಕಾಣದಿರುವುದನ್ನು ನಾವು ನಿರೀಕ್ಷಿಸುವವರಾಗಿದ್ದೇವೆ. ಅದಕ್ಕಾಗಿ ನಾವು ತಾಳ್ಮೆಯಿಂದ ಕಾದುಕೊಂಡಿರುತ್ತೇವೆ. ಹಾಗೆ ಆತ್ಮನು ಸಹ ನಮ್ಮ ಬಲಹೀನತೆಗಳಿಗಾಗಿ ಸಹಾಯ ಮಾಡ್ತಾನೆ. ಹೇಗೆಂದರೆ, ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲವಾದ್ರಲ್ಲ, ಆತ್ಮನು ತಾನೇ ಉಚ್ಚರಿಸಲಾಗದಂತಹ ನರಳಾಟದಿಂದ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆ. ನಾವೆಲ್ಲರೂ ಒಂದಲ್ಲ ಒಂದು ಸರಿ ಅನುಭವಿಸ್ಬೋದು. ಇನ್ನೂ ನಾವು ಅನೇಕರ ಹಂತದಲ್ಲಿ ಹಾದು ಹೋಗ್ತಿರ್ಬೋದು. ಏನು ಪ್ರಾರ್ಥನೆ ಮಾಡ್ತೀವಿ ದೇವರೇ? ಯಾಕಂದ್ರೆ ನಾವು ಅನೇಕ ಸರಿ ಇಂಥ ನಿರೀಕ್ಷೆ ಇಲ್ಲದವರಾಗಿ ಹೋಗ್ತೇವೆ. ಹೋಪ್ಲೆಸ್ನೆಸ್ ಬರುತ್ತೆ, ನಮ್ಗೆ ಇನ್ನೇನಿಲ್ಲ, ಏನು ಪ್ರಾರ್ಥನೆ ಮಾಡಬೇಕು? ಅದಕ್ಕೆ ಆ ಪ್ರಾರ್ಥನೆ ಮಾಡೋಕ್ಕೆ ನಿರೀಕ್ಷೆ ಇಲ್ಲದೆ ಇರುವಾಗ ಅಲ್ಲಿ ಏನಾಗುತ್ತೆ, ಹೇಗೂ ಅಲ್ಲಿ ಹೊಟ್ಟೆ ಕಿಚ್ಚು, ಕೋಪ, ಮತ್ಸರ ಇವುಗಳು ಮುಯಿ ಇದೆ. ಏನಂತಾರೆ, ಯಾರಿಗೋ ಸಲುವಾಗಿ ಯಾರಿಗೋ ನಾವು ಟಾರ್ಗೆಟ್ ಮಾಡ್ತೇವೆ, ಏನನ್ನೋ ಮಾಡ್ತೇವೆ. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ನಮಗೆ ಕ್ರಿಸ್ತ ವಿಶ್ವಾಸಿಗಳಾಗಿ ಪ್ರಯೋಜನ ಇಲ್ಲ. ಬದಲಾಗಿ ನಮ್ಮ ನಿರೀಕ್ಷೆ ಅಂದರೆ ಕಣ್ಣಿಗೆ ಕಾಣದಿರುವಂಥ ನಿರೀಕ್ಷೆ ಇದೆ, ದೇವರಲ್ಲಿ ನಿರೀಕ್ಷಿಸ್ತೇವೆ. ಏನಂದರೆ ಕೀರ್ತನೆಗಾರನು ಕೂಡ ಬೇರೆ ಕಡೆ ಅದನ್ನು ಹೇಳಬೇಕು ನೋಡ್ತೇವೆ. ನಮ್ಮ ನಿರೀಕ್ಷೆಯೇ ವಿಭಿನ್ನವಾಗಿದೆ. ಅದು ಯಾವಾಗ ಬರುತ್ತೆ? ನಿರಾಶೆಗೊಳ್ಳದೇ ಇರೋದಕ್ಕೆ ಇರಲು ಸಾಧ್ಯ ಹೇಗಿದ್ರೆ ಪವಿತ್ರಾತ್ಮ ಭರಿತರಾಗಿರುತ್ತೆ. ಹಾಗಾದರೆ ಯಾವಾಗ ನಾವು ಪವಿತ್ರಾತ್ಮ ಭರಿತರಾಗ್ತೇವೆ? ಯಾವಾಗ ಅವಾಗ ವಾರಕ್ಕೊಂದು ದಿವಸ ಅಲ್ಲ, ತಿಂಗಳಿಗೊಂದು ಸರಿ ಅಲ್ಲ, ಅಥವಾ ದಿವಸಕ್ಕೆ ಒಂದು ಸರಿ ಅಲ್ಲ, ಸದಾ ನಾವು ಹಾಗೆ ಜೀವಿಸುವಂಥದ್ದು. ಅದರಲ್ಲಿ ಜೀವಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಅದೇ ನಮ್ಮ ಗುರಿಯಾಗಿರೋದು. 1 ಪೇತ್ರ 3:15 ನೋಡ್ತೇವೆ. 1 ಪೇತ್ರ 3:15. 1 ಪೇತ್ರ 3ನೇ ಅಧ್ಯಾಯ 15ನೇ ವಚನ. 1 ಪೇತ್ರ 3ನೇ 15ನೇ ವಚನ. ಆದರೆ ದೇವರಾದ ಕರ್ತನನ್ನು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿದೆ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವರೆಲ್ಲರಿಗೆ ಸಾತ್ವಿಕತ್ವದಿಂದಲೂ ಭಯದಿಂದಲೂ ಉತ್ತರ ಹೇಳೋದಕ್ಕೆ ಯಾವಾಗಲೂ ಸಿದ್ಧರಾಗಿರ್ರಿ. ಇಲ್ಲಿ ಪೇತ್ರನು ಚೆದುರಿ ಹೋಗಿರುವಂಥ ಇಸ್ರೇಲ್ನ ವಿಶ್ವಾಸಿಗಳಿಗೆ ಆತನಿಗೆ ಬರೆದಿರುವಂಥದ್ದು ಪತ್ರಿಕೆ. 1ನೇ ಅಧ್ಯಾಯಕ್ಕೆ ಬರ್ತೇವೆ. ಪೇತ್ರ 1ನೇ ಅಧ್ಯಾಯ 1ನೇ ವಚನ. ಯೇಸು ಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪೊಂತ, ಗಲಾತೆ, ಕಪ್ಪದೋಕ್ಯ, ಆಸ್ಯ, ಬಿತೂನೆ ಇವುಗಳಲ್ಲೆಲ್ಲ ಚೆದರಿರುವ ಪರದೇಶಸ್ಥರಿಗೆ ಮತ್ತು ಪವಿತ್ರಾತ್ಮೆಯಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳುವವರೆಲ್ಲರಿಗೂ ಬರೆಯೋದಂದರೆ ನಿಮಗೆ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ದೊರೆಯಲಿ. ಅಂದರೆ ಇಲ್ಲಿ ಏನು ಬರೀತಾರೆ, ಅಲ್ಲಿ ಸೇರಿರುವಂಥ ಎಲ್ಲ ಅಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಿರುವಂಥ ಚೆದರಿರುವ ಪರದೇಶಸ್ಥರಿಗೆ, ಅಂದರೆ ಆ ದೇಶದಲ್ಲಿ ಪರದೇಶಸ್ಥರಾಗಿ ನೀವು ಇಸ್ರೇಲ್, ಅಂದರೆ ಇಲ್ಲಿ ಮುಖ್ಯವಾಗಿ ಆತನು ಇಸ್ರೇಲರಿಗೆ, ಯಹೂದರಿಗೆ ಆತನು ಬರೀತಿರುವಂಥದ್ದು. ಬರೆದಾಗ ಆತನು ಅಂದರೆ ಈ ಪತ್ರಿಕೆ ಬರೆದಿರುವಂಥ ಸಮಯದಲ್ಲಿ ನಾವು ಗುರುವಾರ ಬೈಬಲ್ ಸ್ಟಡಿಯಲ್ಲಿ ನಾವು ನೋಡಿದ್ದೇವೆ. ಚರ್ಚ್ ಹಾದು ಹೋಗ್ತಿರುವಂಥ ಪರಿಸ್ಥಿತಿಯಲ್ಲಿ ಇಂಥ ಕಠಿಣ ಸಮಯ ಬಂದಿತ್ತು. ಏನಂತಾರೆ, ಹಿಂಸೆ, ನಂಬಿಕೆಗೆ ವಿರೋಧ, ಅವರ ಕೆಲಸ ಮಾಡುವಂಥ ಸಮಯದಲ್ಲಿ ಸ್ಥಳಗಳಲ್ಲಿ ವಿರೋಧ, ಏನಂತಾರೆ ಸಮಾಜದಲ್ಲಿ ವಿರೋಧ, ನಂಬಿಕೆ ಬಗ್ಗೆ ವಿರೋಧ, ಪ್ರತಿಯೊಂದರಲ್ಲೂ ಏನಂತಾರೆ ಒಂದು ರೀತಿ ಎದುರಿಸುವಿಕೆಯನ್ನೇ ಮಾಡಬೇಕಾಗಿತ್ತು.
ಮತ್ತು ಅಷ್ಟೇ ಅಲ್ಲ, ಹಿಂಸೆಯನ್ನು ಅನುಭವಿಸಬೇಕಾಗಿತ್ತು. ಆದರೂ ಅವೆಲ್ಲವುಗಳಲ್ಲಿ ಈ ವಿಶ್ವಾಸಿಗಳು ಏನಂತಾರೆ, ಪೌಲನ್ ಹೇಳ್ತಾರೆ, ಅವರು ಶಾಂತಿ, ಸಮಾಧಾನ, ನೆಮ್ಮದಿ ತೋರಿಸ್ತಾರೆ. ಆಯಿತು, ನೀವು ಹೊಡಿತೀರಾ ಹೊಡಿರಿ, ಅಥವಾ ನಮ್ಮ ಮೇಲೆ ಸುಳ್ಳು ಅಪವಾದ ಹೊರಿಸ್ರಿ, ಅಥವಾ ಏನೇ ಮಾಡಿ ಅವರುಗಳು, ನಾವು ನಮಗೆ ನಿರೀಕ್ಷೆ ಉಂಟು. ನಮ್ಮ ದೇವರು ಇದಕ್ಕೆ ತಕ್ಕ ಕಾಲದಲ್ಲಿ ತನ್ನ ಏನಂತಾರೆ ಸಮಯಕ್ಕನುಸಾರವಾಗಿ, ತನ್ನ ಆಲೋಚನೆಗೆ ಅನುಗುಣವಾಗಿ ಒಳ್ಳೇದು ಮಾಡ್ತಾನೆ. ಅದನ್ನು ನಾವು ಹೀಗೆ ಜೀವಿಸ್ತೇವೆ. ಅದಕ್ಕೆ ಆತನ ಹೇಳ್ತಿದ್ದಾನೆ, ಇಂಥ ಪರಿಸ್ಥಿತಿಯಲ್ಲಿ ನಿಮಗಿರುವಂಥ ನಿರೀಕ್ಷೆಗೆ ಆಧಾರ ಏನು ಅದು ಹೇಳ್ರಿ. ಇಲ್ಲಿ ಆತನ ಹೇಳ್ತಿರೋದು ಅಂದರೆ ಅಲ್ಲಿರುವಂಥ ಜನರಿಗೆ ಆಶ್ಚರ್ಯ ಆಗಿತ್ತು. ಇಲ್ಲೆಲ್ಲ ಎದುರಿಗೆ ಹೋಗಿದ್ರು, ಹಿಂಸೆ ಕಷ್ಟಗಳು ಅನುಭವಿಸಿದ್ರು. ಆದರೂ ನೀವೇನು ಎಲ್ಲರೂ ಒಟ್ಟಾಗಿ ಸೇರಿ ಬಂದು ಇವತ್ತು ಸ್ಟ್ರೈಕ್ ಮಾಡೋಣ, ಪ್ರತಿಭಟನೆ ಮಾಡೋಣ, ಅಥವಾ ಹೋರಾಡೋಣ, ಅಥವಾ ಎಲ್ಲರೂ ಸೇರಿ ಒಂದು ಲೆಟರ್ ಬರೆಯೋಣ, ಅಥವಾ ಎಲ್ಲರೂ ಸೇರಿ ಏನಂತಾರೆ ಯುದ್ಧ ಸಾರೋಣ, ಇಂಥವು ಅನೇಕ ಸರಿ ನೋಡ್ತೇವೆ. ಆದರೆ ನೀವೆಲ್ಲ ಮಾಡಲ್ಲ. ಆದರೂ ಅಷ್ಟೆಲ್ಲ ಇದ್ರು ನಿಮ್ಮ ಇಷ್ಟೊಂದು ತಾಳ್ಮೆಯಿಂದ ಅದಕ್ಕೆ ಆಧಾರ ಏನಿದೆ? ಅದಕ್ಕೆ ಕ್ರಿಸ್ತ ನಂಬಿಕೆ, ನಮ್ಮಲ್ಲಿ ವಾಸಿಸುವಂಥ ಪರಿಶುದ್ಧಾತ್ಮನೇ ಅದಕ್ಕೆ ಆಧಾರ. ಇದನ್ನು ಹೇಳ್ರಿ. ಅದಕ್ಕೆ ಆತನ 3:15 ಹೇಳ್ತೇನೆ, 1 ಪೇತ್ರ 3:15. ಆದರೆ ದೇವರಾದ ಕರ್ತನನ್ನು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠಿಸಿ, ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವಲ್ಲರಿಗೂ ಸಾತ್ವಿಕದಿಂದಲೂ ಭಯದಿಂದಲೂ ಉತ್ತರ ಹೇಳೋದಕ್ಕೆ ಯಾವಾಗಲೂ ಸಿದ್ಧರಾಗಿರುತ್ತೆ. ಪವಿತ್ರಾತ್ಮ ಭರಿತರಾಗಿದ್ದರೆ ಯಾವಾಗಲೂ ಅದನ್ನೇ ಹೇಳ್ತೇವೆ. ಪವಿತ್ರಾತ್ಮ ಭರಿತರಾಗಿಲ್ಲದೆ ಇದ್ದರೆ ಮುಂಚೆ ನೋಡಿದೇವಲ್ಲ, ಅವುಗಳಿಂದಲೇ ನಮ್ಮ ಬಾಯಿಂದ ಹೊರಗೆ ಬರುವಂಥದ್ದು. ಮತ್ತು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ನೋಡ್ತಾನೆ ಇಲ್ಲ ಅನ್ನೋಂಥ ಪರಿಸ್ಥಿತಿಗೆ ನಾವು ಬರ್ತೇವೆ. ಆ ಸಮಯದಲ್ಲೂ ಪವಿತ್ರಾತ್ಮ ಭರಿತರಾಗಿರುವ ಆ ಪ್ರಶ್ನೆ ದೇವರು ನಮಗೆ ಹೊರಟಿರ್ತಾರೆ. ಇದು ನಾವು ಅಲ್ಲಿಗೆ ಹೋಗ್ಬೇಕಾಗಿಲ್ಲ. ಆದರೆ ಯೋಬನ ಜೀವಿತದಲ್ಲ ನೋಡ್ತೇವೆ. ಯೋಬನಿಗೆ ಆಗಿರುವಂಥ ಘಟನೆಗಳು ಓದುವಂಥ ನಮಗೆ ಓದುಗರಿಗೆ ಮಾತ್ರವೇ ಇವತ್ತು ಗೊತ್ತುಂಟು. ಆದರೆ ಅವನ ಜೀವಿತದಲ್ಲಿ ಅವನಿಗಾಗಲಿ, ಅವನ ಹೆಂಡತಿಗಾಗಲಿ, ಅವನ ಸ್ನೇಹಿತರಿಗಾಗಲಿ, ಅಥವಾ ಅವನ ಊರಲ್ಲಿರುವಂಥ ಯಾವ ಜನರಿಗೂ ಇದು ಯಾಕೆ ನಡೀತದೆ, ಯಾಕೆ ಹೀಗಾಗಿ ಯಾರಿಗೂ ಗೊತ್ತಿರಲಿಲ್ಲ. ತನ್ನ ಸ್ನೇಹಿತರು ಕೂಡ ಬಂದೆಲ್ಲರೂ ಅವನಿಗೆ, ಒಬ್ಬ ಸ್ನೇಹಿತನ ಹೊರತುಪಡಿಸಿ ಎಲ್ಲರೂ ಅವನನ್ನು ಟೀಕೆ ಮಾಡಿದ್ರು, ಅವನನ್ನು ನಿಂದಿಸಿದ್ರು, ಅವನ ಮೇಲೆ ತಪ್ಪು ಹೊರಿಸಿದ್ರು. ಸ್ವತಃ ತನ್ನ ಹೆಂಡತಿ ಕೂಡ ಹೇಳೋ, ಏನ್ ನಂಬಿಕೆ ಅಂತ ಹೇಳ್ತಿ, ನೀನ್ ನಂಬಿಕೆನ ಹಾಳಾಗ್ಲಿ, ನೀನು ದೇವರನ್ನ ಶಪಿಸಿ ಸತ್ತೋಗಂತ ಹೇಳಿದ್ರು. ಯೋಬನಿಗೆ ಮಾತ್ರ ಏನು ಗೊತ್ತ. ಆದರೆ ಅವನ ಬಾಯಿಂದ ಒಂದು ಪಾಪ ಮತ್ತು ಕೆಟ್ಟತನ ಮಾತು ಹೊರಡಲಿಲ್ಲ ಅಂತ ಹೇಳ್ತೇವೆ. ಅಂದ್ರೆ ಅಲ್ಲಿ ಆತನಿಗೆ ಎಂಥ ಪರಿಸ್ಥಿತಿ, ದೇವ್ರು ಯಾಕೆ ನನಗೆ ಹೀಗೆ ಮಾಡ್ದ ಅಂದ್ರೆ, ದೇವ್ರು ನೋಡ್ತಾ ಇಲ್ವಲ್ಲ, ದೇವ್ರು ನೋಡ್ತಾ ಇಲ್ಲ, ನನ್ನ ಕಡೆಗೆ ಆತನ ದೃಷ್ಟಿ ಇಲ್ಲ, ನನ್ನ ಕಡೆಗೆ ಆತನ ಗಮನ ಹರಿಸ್ತಾ ಇಲ್ಲ ಅಂದ ತಕ್ಷಣ ಸ್ನೇಹಿತರು ಹೇಳಿದಂತೆ, ಮತ್ತು ನಾವು ಇವತ್ತು ಅನೇಕ ಸ್ನೇಹಿತರು ಹೇಳೋದು ನಮ್ಮಷ್ಟಕ್ಕೆ ನಾವು ಹೇಳ್ತೇವೆ. ಅದನ್ನ ನಮ್ಮಷ್ಟಕ್ಕೆ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಸೈತಾನರು ಬಂದು ಹಾಗೆ ನಮ್ಮ ತಲೆಯಲ್ಲಿ ತುಂಬ್ತಾ ಇರ್ತಾರೆ, ನಮ್ಮ ಕಿವಿಯಲ್ಲಿ ಹೇಳ್ತಾ ಇರ್ತಾರೆ, ಓ ನಿನ್ನಲ್ಲಿ ಏನೋ ತಪ್ಪಿರ್ಬೇಕು, ನಿನ್ನಲ್ಲಿ ಏನೋ ಪಾಪ ಇರಬೇಕು. ಯೋಬನ ಸ್ನೇಹಿತರು ಅದೇ ಹೇಳಿದ್ರು, ದೇವ್ರು ನಿನಗೆ ಅಂದ್ರೆ ಅವ್ರು ದೇವ್ರು ಕೆಟ್ಟವ್ರು ಅಂತ ಹೇಳಿಲ್ಲ. ನೋಡ್ರಿ ಎಷ್ಟು ಒಳ್ಳೆಯದು. ಎಲ್ರೂ ಹಾಗೆ, ದೇವ್ರು ಬಹಳ ಒಳ್ಳೆಯವನೇ, ದೇವ್ರು ಯಾವಾಗಲೂ ನೀತಿ ನ್ಯಾಯವನ್ನೇ ತೀರಿಸುವಂಥವನು. ಆದರೆ ನಿನ್ನಲ್ಲಿ ಏನೋ ತಪ್ಪು, ಅದಕ್ಕೆ ದೇವ್ರು ಹೀಗೆ ಮಾಡ್ತಾನೆ, ಶಿಕ್ಷೆ ಕೊಡ್ತಾ ಇದ್ದಾನೆ. ಕ್ರಿಸ್ತ ವಿಶ್ವಾಸಿಗಳಾಗಿರುವಂಥ ನಾವು ಇಂಥ ಒಂದು ಏನಂತಾರೆ ತಪ್ಪಾದಂಥ ಭಾವನೆಗೆ ಬರುತ್ತೆ. ದೇವರನ್ನು ನಾವು ಆ ರೀತಿಯಾಗಿ ನೋಡೋಂಥದ್ದು ಬೇಡ. ಮನುಷ್ಯರ ಹಾಗೆ ಆತನು ಅವಾಗ ತಕ್ಷಣ ಕೋಪಗೊಳ್ತಾನೆ, ತಕ್ಷಣ ಏನೆಲ್ಲ ಮಾಡ್ತಾನೆ ಅಂತ ಸಂಗತಿಗೆ ನಾವು ಹೋಗ್ತೀವಿ. ಬದಲಾಗಿ ನಮ್ಮ ದೇವರು ಏನಂತಾರೆ ಎಫೆಸ ಗ್ರಂಥದಲ್ಲಿ ಅದನ್ನೇ ನೋಡ್ಕೊಂಡು ಬರ್ತಿದ್ದೇವೆ. ಹೀಗೆಲ್ಲ ಆತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಸಂತರು ಅಂತ ಹೇಳಿ ಕರೆದಿದ್ದಾನೆ, ಕ್ರಿಸ್ತನಿಗೆ ಪರಲೋಕದಲ್ಲಿ ನಮ್ಮನ್ನು ಕುಳ್ಳಿಸಿದ್ದಾನೆ, ಪವಿತ್ರಾತ್ಮನನ್ನು ಏನಂತಾರೆ ಮುದ್ರೆ ಹಾಕಿದ್ದಾನೆ, ಪವಿತ್ರಾತ್ಮ ನಮಗೆ ಸಂಚಕಾರವನ್ನಾಗಿಟ್ಟಿದ್ದಾನೆ. ಯಾರನ್ನ ಹೇಳ್ತಾನೆ, ಹಾಗೆಲ್ಲ ಇರುವಾಗ ಪವಿತ್ರಾತ್ಮ ಭರಿತರಾಗಿ ಜೀವಿಸಲಿ, ಇವೆಲ್ಲವುಗಳಿಗೆ ಕಾರಣವಾಗ. ದೇವ್ರು ನೋಡ್ತಿಲ್ಲ ಅಂತ ಹೇಳಿ ಗೊತ್ತಿಲ್ಲ. ಯೋಬನಿಗೆ ಕೊನೆವರೆಗೂ ಗೊತ್ತಾಗ್ಲಿಲ್ಲ. ಮತ್ತು ಕೊನೆಗೂ ದೇವ್ರೆ ಅದನ್ನ ಹೇಳಿಲ್ಲ. ಯೋಬನೇ ಸೈತಾನ್ ಬಂದು ಕೇಳಿದ, ಅದಕ್ಕೆ ಹಿಂಗೆಲ್ಲ ಮಾಡಿದೆ, ಸ್ವಲ್ಪ ದಿವಸ ಪರವಾಗಿಲ್ಲ ಬಿಡು, ಸಾರಿ ಹೋಗು, ಸ್ವಲ್ಪ ಹಿಂಗಾಗಿತ್ತು, ಹಾಗೆ ಹೇಳಿಲ್ಲ. ನಾವೆಲ್ಲರ ಕಲಿವಿಗೋಸ್ಕರವೇ ಅಂತ ಒಂದು ಸೇವಕನ ದೇವರು ಉಪಯೋಗಿಸಿ ಆತನ ಇಟ್ಟಿದ್ದಾನೆ. ಆತನಿಗಂತೂ ಗೊತ್ತಿಲ್ಲ. ನಮ್ಮ ಜೀವಿತದಲ್ಲಿ ಹಾಗಾಗ್ಬೋದು. ದೇವ್ರು ನೋಡ್ತಾನೆ ಇಲ್ಲ, ದೇವ್ರು ನಮ್ಮ ಕಡೆ ಗಮನ ಹರಿಸ್ತಲ್ಲ, ದೇವ್ರು ನಮ್ಮ ಯಾವ ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ. ಹೌದು, ಆಗುತ್ತೆ, ನಮ್ಗೆಲ್ಲರಿಗೂ ಆಗಿದ್ದೇವೆ, ಹಾದು ಹೋಗಿದ್ದೇವೆ.
ಆದರೆ ಅಂತ ಒಂದು ತೀರ್ಮಾನಕ್ಕೆ ಬರೋದು ಬೇಡ. ದೇವರು ನಮ್ಮ ಕಡೆ ನೋಡ್ತಾ ಇಲ್ಲ. ಅದ್ರ ಹಿಂದೆ ಏನು ಉದ್ದೇಶ ಇದೆ ಗೊತ್ತಿಲ್ಲ. ಆ ಉದ್ದೇಶ ನಾವು ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅನೇಕ ಸರಿ ದೇವರು ಅದನ್ನು ಹೇಳೋಕ್ಕೂ ಇಲ್ಲ, ಹೇಳೋದಿಲ್ಲ. ಯೋಬನಿಗೆ ಹೇಳಲೇ ಇಲ್ಲ, ನಮಗೂ ಹೇಳಿಲ್ಲ. ಸೈತಾನಕ್ಕೆ ಯಾಕೆ ಪರ್ಮಿಷನ್ ಕೊಟ್ಟ, ಸೈತಾನ ಹಾಗೆ ಹೋಗಿ ಅಷ್ಟೆಲ್ಲ ಮಾಡ್ದ, ಅಷ್ಟೊಂದು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಆದರೆ ಹಾಗಾದಾಗ ಹೇಗೆ ವರ್ತನೆ ಮಾಡೋದು, ಏನೆಲ್ಲ ಮಾಡೋದು ಆತನಾದರೂ ಇವತ್ತಿನ ಕಾಲದಲ್ಲಿ ಇಲ್ಲದಿರುವಂಥ ಪರಿಸ್ಥಿತಿ, ಅಂದರೆ ಇವತ್ತಿನ ಕೃಪಾ ಕಾಲದಲ್ಲಿ ಇರಲಿಲ್ಲ. ಅಂದಿನ ಕಾಲದಲ್ಲಿ ಪವಿತ್ರ ಆತ್ಮನು ಅವರ ದೇಹವನ್ನು ಏನತ್ರ ಆಲಯವನ್ನಾಗಿ ಮಾಡ್ಕೊಂಡು ಮುದ್ರೆ ಹಾಕಿ ಇರ್ತಾ ಇರಲಿಲ್ಲ. ಆ ಸಮಯದಲ್ಲಿ ಯೋಬನ ಆಗಿರುವಾಗ ಇವತ್ತು ಪವಿತ್ರಾತ್ಮನಿಗೆ ಪವಿತ್ರಾತ್ಮನ ದೇವನ ಆತನ ಆಲಯವನ್ನ ಮಾಡ್ಕೊಂಡಿರುವಾಗ ನಮ್ಮ ದೇಹದ ಮೇಲೆ ಆತನು ತನ್ನ ದೇವರ ಸ್ವತ್ತು ಅಂತ ಹೇಳಿ ಆತನು ಮುದ್ರೆಯನ್ನು ಹಾಕಿ ತನ್ನ ಇಟ್ಕೊಂಡು ನಮಗೋಸ್ಕರ ಆತನ ಸಂಚಕಾರನಾಗಿರುವಾಗ ನಾವೆಷ್ಟು ಮಟ್ಟಿಗೆ ಪವಿತ್ರಾತ್ಮ ಭರಿತರಾಗಿರ್ಬೇಕು. ಅದಕ್ಕೆ ದೇವರು ನೋಡಲ್ಲ, ಕೇಳಲ್ಲ ತಕ್ಷಣ ಏನೋ ಇರ್ಬೋದು ಅಲ್ಲ. ಮತ್ತು ಕೊನೆಯದಾಗಿ ಒಂದು ವಿಷಯ ನೋಡ್ತೇವೆ, ಏನಂದ್ರೆ ದೇವರು ಕೊಡಲ್ಲ ಅಂತ ಹೇಳಿದಾಗ ನಾವು ದೇವರ ಹತ್ರ ಹೋಗುವಂಥ ಉದ್ದೇಶ ಯಾವಾಗಲೂ ಪ್ರಾರ್ಥನೆ ಮಾಡ್ತೇವೆ, ದೇವರು ಖಂಡಿತ ಕೊಡ್ತಾನೆ ಬ್ರದರ್, ಇವತ್ತಿಲ್ಲ ನಾಳೆ ಖಂಡಿತ ಕೊಡ್ತಾನೆ, ಸ್ವಲ್ಪ ಕಾಯ್ಕೊಂಡಿರಿ ಸಾಕಷ್ಟೇ, ಹಿಂಗೆ ಹೇಳ್ತೇವೆ. ಅಂದ್ರೆ ಪಾಪ ಯಾರೋ ದುಃಖದಲ್ಲಿ ಕಷ್ಟದಲ್ಲಿ ಕಣ್ಣೀರಿಗೆ ಹಿಂಗೆ ಹೇಳಿದ ತಕ್ಷಣ ಧೈರ್ಯ ತುಂಬುತ್ತೇವೆ ಅಂತೇಳಿ ಇಲ್ಲ. ದೇವರನ್ನ ಹೆಸರು ಸುಮ್ಮನೆ ಉಪಯೋಗಿಸುವಂಥದ್ದು ಬೇಡ. ದೇವ್ರು ಕೊಡದೇ ಇರೋಂಥದ್ದು ಕೊಡ್ತಾನೆ ಅಂತ ನಾವು ಹೇಳೋಂಥದ್ದು ಬೇಡ. ಅನೇಕ ಬೋಧಕರ ಸಂಗತಿ ಅದಾಗೆ ದೊಡ್ಡ ದೊಡ್ಡ ಮೀಟಿಂಗ್ ಮಾಡಿ ಅವರೆಲ್ಲ ದೇವರು ನಿಮ್ಗೆ ಕೊಡ್ತಾರೆ, ನೇಮ್ ಇಟ್ ಕ್ಲೇಮ್ ಇಟ್ ಹೇಳ್ತಾರೆ. ಇಂಥ ಹೆಸರು ಹೇಳ್ರಿ, ಅದನ್ನು ನೀವು ಪಡ್ಕೊಳ್ರಿ ನಂಬಿಕೆಯಿಂದ, ದೇವ್ರು ಕೊಡ್ತಾನೆ. ಇಲ್ಲ, ಎಲ್ಲರಿಗೂ ಗೊತ್ತುಂಟು. ಓದೋದು ಬೇಕಾಗಿಲ್ಲ. ಅದ್ರ 2 ಕೊರಿಂಥ 12ನೇ ಅಧ್ಯಾಯ ನೋಡ್ತೇವೆ. 2 ಕೊರಿಂಥ 12ನೇ ಅಧ್ಯಾಯ. ಯಾಕಂದ್ರೆ ನಾವು ದೇವ್ರ ಹತ್ರ ಹೋಗುವಾಗ ಇಲ್ಲನಂತ ಪ್ರಾರ್ಥನೆ ನಾವು ಹೋಗಲ್ಲ. ಅನೇಕ ಸರಿ ಬಂದಿದೆ ದೇವ್ರೆ ಕೊಡ್ಬೇಕಷ್ಟೇ, ಇಲ್ಲ ಅಂತ ಕೇಳಕ್ ನಾವು ನಿನ್ನ ಹತ್ರ ಬಂದಿಲ್ಲ. ನಾವು ಮನುಷ್ಯರ ಹತ್ರನೂ ಹೋಗ್ತೇವೆ, ಬೇರೆಯವ್ರ ಹತ್ರ ಸಹಾಯ ಕೇಳ್ತೇವಲ್ಲ, ನಮ್ದು ಯಾವಾಗಲೂ ಸಹಾಯವನ್ನು ಕೇಳ್ಕೊಳಕ್ ಬರ್ತೇವೆ. ಇಲ್ಲ ಅಂತ ಮಾತ್ರ ಹೇಳಬೇಡಿ ದಯವಿಟ್ಟು. ನಾನೇನೋ ಒಂದು ಕೇಳ್ತಾ ಇದ್ದೇನೆ, ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಮ್ಮ ಅಪೇಕ್ಷೆ ಇರುತ್ತೆ. ದೇವ್ರ ಹತ್ರ ಅದೇ ಭಾವನೆಯಿಂದ ಬರ್ತೇವೆ. ದೇವ್ರು ಯಾವಾಗಲೂ ಕೊಡ್ತಾನೆ, ಇಲ್ಲ ದೇವ್ರು ಕೊಡಲ್ಲ ಅಂತ ಹೇಳ್ತಾರೆ. ಅದನ್ನು ನಿಭಾಯಿಸೋದಕ್ಕೆ ನಾನು ಪವಿತ್ರಾತ್ಮ ಭರಿತರಾಗಿ. ಹಾಗಿರುವಾಗ ಯಾವಾಗ ಪವಿತ್ರಾತ್ಮ ಬರ್ತಾರೆ? ಎಲ್ಲಾ ಸಮಯದಲ್ಲೂ ಪವಿತ್ರಾತ್ಮ ಭರಿತರಾಗಿ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಪವಿತ್ರಾತ್ಮ ಭರಿತರಾಗಿರಿ. ಮೊದಲಾಗಿ ಇಲ್ಲ ನಾನು ಮದ್ಯಪಾನ ಮಾಡಲ್ಲ, ಆದರೆ ದೇವರು ಕೊಡಲ್ಲ ಅನ್ನೋಂಥದ್ದು ನಾನು ಸಹಿಸ್ಕೊಳ್ಳಕ್ಕೆ ಆಗಲ್ಲ ಅಂತ ವಿಶ್ವಾಸಿನೇ ಅಲ್ಲ. 2 ಕೊರಿಂಥ 12ನೇ ನೋಡ್ತೇವೆ. ಎಲ್ಲರಿಗೂ ಗೊತ್ತಿರುವಂಥ ಸಂಗತಿನೇ ಉಂಟು, ಅದೇನೊಂದ್ಸರಿ ನೋಡ್ತೇವೆ. 2 ಕೊರಿಂಥ 12ನೇ ಅಧ್ಯಾಯ 7ನೇ ವರ್ಷದಲ್ಲಿ ನೋಡೋಣ. 2 ಕೊರಿಂಥ 12ನೇ ಅಧ್ಯಾಯ 7ನೇ ವಚನ. ಇದಲ್ಲದೆ ಹೇಳವಾದ ಪ್ರಕಟಣೆಗಳ ಮೂಲಕ ನಾನು ಮಿತಿಮೀರಿ ಹೆಚ್ಚಿಸಿಕೊಳ್ಳಬಾರದೆಂದು ನನ್ನನ್ನು ಗುದ್ದುವುದಕ್ಕಾಗಿ ಸೈತಾನ ದೂತನಂತೆ ನನ್ನ ಶರೀರದಲ್ಲಿ ಒಂದು ಮುಳ್ಳು ನನಗೆ ಕೊಡಲ್ಪಟ್ಟಿದೆ. ಹೀಗೆ ನಾನು ಮಿತಿಮೀರಿ ಹೆಚ್ಚಿಸಿಕೊಳ್ಳಲಾರದಂತೆ ಇದಾಯಿತು. ಈ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತ ನನ್ನ ಕೃಪೆ ನಿನಗೆ ಸಾಕು, ಯಾಕಂದ್ರೆ ಬಲಹೀನತೆಯಲ್ಲಿ ನನ್ನ ಬಲವು ಪರಿಪೂರ್ಣವಾಗುತ್ತದೆ ನನಗೆ ಹೇಳಿದನು. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಇಲ್ಲಿ ನಾನು 3 ಸಾರಿ ಪ್ರಾರ್ಥನೆ ಮಾಡ್ತೇನೆ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಅದು ಅನಾರೋಗ್ಯವಾಗಿರ್ಬೋದು, ಅಥವಾ ಬೆಲೆ ಸಂಗತಿಯ ಬಡತನವಾಗಿರ್ಬೋದು, ಅಥವಾ ಅನೇಕ ಸಾರಿ ನಮ್ಮ ಕುಟುಂಬದ ಸದಸ್ಯರ ಪರಿಸ್ಥಿತಿ ಆಗಿರ್ಬೋದು. ತೆಗೆದುಹಾಕೋದಕ್ಕೆ ಬಿಟ್ಟು ಹೋಗೋದಕ್ಕೆ ನಾವು ತೆಗೆಯಲ್ಲ ಅಂತ ಮಾಡಕ್ ಸಾಧ್ಯ ಇಲ್ಲ. ಆ ರೀತಿಯಾಗಿರ್ಬೋದು. ದೇವ್ರ ನಾನು ತೆಗೆದಾಕಲ್ಲ, ನಾನು ಹಾಗೆ ಹೇಳ್ತೇನೆ. ಪ್ರಾರ್ಥನೆ, ದೇವ್ರೇ ಕೊಡದಾದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ, ಇಲ್ಲ ಅಂತ ಮಾತ್ರ ಹೇಳಬೇಡ, ಅದು ಪ್ರಾರ್ಥನೆ ಅಲ್ಲ. ಹೌದನ್ನ ಪ್ರಾರ್ಥನೆ ನಿರಾಕರಿಸಬೇಕು. ಆಯ್ತು, ನಾನು ಕೊಡಲ್ಲ, ಅದು ಹಾಗೆ ಇರುತ್ತೆ. ಅದನ್ನು ನಾವು ಎದುರಿಸಬೇಕು. ಇದು ಯಾವಾಗಲೂ ನಾವು ಪವಿತ್ರಾಗಿರ್ಬೇಕು. ಹಾಗಿರೋದ್ರಿಂದ ಹೇಳಿದನ ಆತ್ಮವನ್ನು ಹೊಂದಿಲ್ಲ.
ಆತ್ಮನ ನಾವು ಹೊಂದಿದ್ದೇವೆ. ನೋಡ್ತೇವೆ 2 ತಿಮೋಥೆಯು 1 ಮಾಡ್ಕೊಳ್ಳುವಂಥದ್ದು ಯಾವಾಗಲೂ ಏನಂದ್ರೆ, ನಮಗೆ ದೇವರು ಭಯದ ಆತ್ಮವನ್ನು ಕೊಟ್ಟಿಲ್ಲ. ಯಾವಾಗಲೂ ನಾವು ನೆನಪಿಟ್ಕೊಳ್ಬೇಕು. ದೇವರು ಭಯದ ಆತ್ಮ ನಮಗೆ ಕೊಟ್ಟಿಲ್ಲ. ಯಾಕೆ ನಾವು ಭಯ ಪಡ್ತಾ ಇದ್ದೇವೆ? ಇವೆಲ್ಲ ವಿಷಯಗಳು ಹೋದಾಗ ಪವಿತ್ರಾತ್ಮ ಭರಿತರಾಗಿದ್ದರೆ ನಾವು ಭಯ ಪಡಲ್ಲ. ನಾವು ಅನೇಕ ಸಂಗತಿಗಳಿಗೋಸ್ಕರ ಇಷ್ಟು ಭಯ ಪಡ್ತಾ ಇದ್ದೇವೆ. ಕುಡಿಕರು ಕೂಡ ಭಯ ಪಡೋದಕ್ಕೋಸ್ಕರ ಕುಡಿಯೋದಾಗಿದೆ ಅನೇಕರು. ಅವ್ರಿಗೆ ಕುಡಿಲಾರದೆ ಮಾತಾಡಕ್ ಬರಲ್ಲ, ಕುಡಿಲಾರದೆ ಜಗಳ ಮಾಡಕ್ ಬರಲ್ಲ, ಕುಡಿಲಾರದೆ ತಮ್ಮ ಏನು ಪೌರುಷ ತೋರ್ಸಲ್ಲ. ಕುಡ್ದಾಗ ಮಾತ್ರ ಏನೆಲ್ಲ ಮಾಡ್ತಾರೆ. ಭಯ, ಯಾಕಂದ್ರೆ ಕುಡ್ದಾಗ ಆಯ್ತು ನನಗೆ ಭಯ ಅಲ್ಲ. ಅದು ಕ್ರಿಸ್ತ ವಿಶ್ವಾಸಿಗಳಾಗಿರೋ ನಾವು ಯಾಕೆ ನಾವು ಭಯ ಪಡ್ತಾ ಇದ್ದೇವೆ? ಏನೆಲ್ಲ ವಿಷಯಗಳಿಗೆ ಭಯ ಪಡ್ತೇವೆ? ಆಗ್ಲಾರ್ದೇ ಇರೋಂಥ ಸಂಗತಿಗಳು, ಮುಂದೆ ಬರುವಂಥ ಅನೇಕ ವಿಷಯಗಳು ಯೋಚನೆ ಮಾಡಿ 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 ಭಯ ಪಡ್ತೇವೆ. ಎಷ್ಟು ಭಯ ಪಡ್ತೇವೆ? ಯಾಕೆ? ನಮ್ಮಲ್ಲಿರುವ ಆತ್ಮನು ಹೇಳಿತನದ ಆತ್ಮ. 2 ತಿಮೋಥೆಯು 1:7. ಯಾಕಂದರೆ ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ ಹೊರತು ಭಯದ ಆತ್ಮವಲ್ಲ. ಇನ್ನೊಂದು ತಜ್ಮೆ ಹೇಳ್ತಾನೆ, ಹೇಳಿತನದ ಆತ್ಮವಲ್ಲ. ಯಾಕೆ ಹೇಳಿಗಳಂತೆ ನಾವು ವರ್ತಿಸ್ತಿದ್ದೇವೆ? ನಾನು ಮದ್ಯಪಾನ ಮಾಡಿ ಮತ್ತನಾಗಲ್ಲ, ಆದರೆ ನಾನು ಭಯ ಪಡ್ತಾ ಇರ್ತೇನೆ ಅಂತ ಹೇಳಿದ್ರೆ ಅರ್ಥ. ಪವಿತ್ರಾತ್ಮ ನಾವು ಹೊಂದಿದ್ದೇವೆ. ಆ ಪವಿತ್ರ ಆತ್ಮನು ಭಯದ ಆತ್ಮನಲ್ಲ. ಭಯದ ಆತ್ಮನಲ್ಲ. ಏನೆಲ್ಲ ಯೋಚನೆ ಮಾಡ್ತೀವಿ, ಏನೆಲ್ಲ ಸ್ಕೀಮ್ ಮಾಡ್ತೀವಿ, ಏನೆಲ್ಲ ಏನಾರು ಮಾಡಿ ಭಯಕ್ಕೋಸ್ಕರ ದೇವರನ್ನ ಮಾತ್ರ ನಂಬಲ್ಲ. ನಮ್ಮದೇ ಆಲೋಚನೆ ಪ್ರಕಾರ ಏನೆಲ್ಲ ಮಾಡ್ತೇವೆ. ಪವಿತ್ರ ಆತ್ಮ ಭರಿತರಾಗಿದ್ದರೆ ನಾವು ಭಯ ಪಡುವಂಥದ್ದು ಬೇಕಾಗಿಲ್ಲ. ದೇವರು ನಮಗೆ ಭಯದ ಆತ್ಮವನ್ನು ಕೊಟ್ಟಿಲ್ಲ. ನೆನ್ಪು ಮಾಡ್ಕೊಳ್ಳೋಣ. ನಾವು ಧೈರ್ಯದಿಂದ ಇರಬೇಕಾಗಿದೆ. ಅನೇಕ ಸಾರಿ ಅದು ಏನಂತಾರೆ ಮಾಡುವಂಥದ್ದು ಏನಂತಾರೆ ನಿಭಾಯಿಸುವಂಥ ಕಷ್ಟಕರವಾಗಿದೆ. ಆದರೆ ಹೌದು ಮಾಡ್ಬೇಕು. ಹೌದು, ಇಂಥ ಸಂಗತಿ ಆಗ್ತಿತ್ತು. ಅನೇಕ ಸಂಗತಿ ನೋಡ್ತೇವೆ. ದೆವ್ವಗಳು ಬಿಡಿಸೋದ್ರ ಬಗ್ಗೆನೂ ನಾನು ಹೇಳಿದ್ದೇನೆ. ಪ್ರಾರ್ಥನೆ ಕೂಟ ಇತ್ತು, ಪ್ರಾರ್ಥನೆ. ಅವರು ಬ್ರದರ್ ಸ್ವಲ್ಪ ದೆವ್ವ ಕಾಟ ಕೊಡ್ತಾವೆ ನೋಡಿ ಬ್ರದರ್. ಅಂದರೆ ಅಲ್ಲಿ ನಾನು 1-2-3 ವಾರ ಪ್ರೇಯರ್ ಮೀಟಿಂಗ್ ತೊಗೊಳಕ್ಕೆ ಹೇಳಿದ್ರು. ಅಲ್ಲಿ ನನಗೆ ಮೊದಲೇ ಹೆಚ್ಚಿಸಿದ್ರು. ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ, ಆದರೆ ಸ್ವಲ್ಪ ದೆವ್ವ ಕಾಟ ಕೊಡ್ತವೆ, ಸ್ವಲ್ಪ ಎಚ್ಚರವಾಗಿದೆ ಅಂತ ಹೇಳಿದ್ರು. ನಾನು ಹೋಗಿ ಅದಕ್ಕಿಂತ ಏನಾದ್ರೆ ಅವ್ರು ಹೇಳಿದ್ಮೇಲೆ ಅಲ್ಲಿ ಹೋಗಿ ದೇವ್ರ ವಾಕ್ಯ ಪ್ರಕಾರ ಹೇಳಿದೆ. ದೇವ್ರ ವಾಕ್ಯ ಹೇಳುತ್ತೆ, ಸತ್ತವ್ರು ಯಾರು ದೆವ್ವ ಆಗೋದಿಲ್ಲ. ಒಂದು ಸಾರಿ ಸಾವು, ಆಮೇಲೆ ದೇವ್ರು ಹೇಳಿದ್ರೆ ಒಂದು ಸಾವು, ಆಮೇಲೆ ನ್ಯಾಯ ತೀರ್ಪು. ಅವ್ರ ಆತ್ಮ ಇಲ್ಲೇ ಅಲೆದಾಡ್ತಾ ಇರಲ್ಲ. ಅವ್ರು ನರಕಕ್ಕಾದ್ರೂ ಹೋಗಿ ಪರಲೋಕಕ್ಕಾದ್ರೂ ಹೋಗ್ಬೇಕು. ದೇವ್ರು ಅವ್ರಿಗೆ ನೇಮಿಸಿದ್ದಾನೆ. ಯಾರು ದೆವ್ವ ಆಗಲ್ಲ. ಇನ್ನು ದೆವ್ವ ಆಗಿದೆ ಅಂತೇಳಿ ಅವ್ರಿಗೆ ಹೆಸರು ಹೇಳ್ಕೊಂಬರೋದೇನು? ದೇವ್ರ ವಾಕ್ಯ ಪ್ರಕಾರ ಕೆಲವು ಸಂಗತಿಗಳಾದಾಗ ನಾನು ಹೋದಾಗ, ನಾನು ಎಷ್ಟು ವಾರ ಹೋದ್ರಿಂದ ಯಾವ ದೆವ್ವ ಕಾಟನ ಕೊಡಲಿ, ಯಾರು ದೆವ್ವ ಹಿಡಿದವರು ಬರಲೇ ಇಲ್ಲ. ದೆವ್ವ ಹಿಡಿಯೋಂಥವ್ರು ಕೂಡ ಯಾರು ಅಲ್ಲಿ ಯಾವುದೋ ಆ್ಯಕ್ಟಿಂಗ್ ಮಾಡಲಿಲ್ಲ. ಯಾಕೆ? ಮತ್ತು ಅಷ್ಟೇ ಅಲ್ಲ, ನಮ್ಮಷ್ಟಕ್ಕೆ ನಾವೇ, ನಾನು ಕೂಡ ದೇವ್ರ ವಾಕ್ಯ ಅಲ್ಲದಿರುವಾಗ ನಂಬಿರ್ತಿದ್ದೆ, ಭಯ ಪಡ್ತಿದ್ದೆ. ಅನೇಕ ಸಾರಿ ಏನಾಗ್ತದೆ ಅಂಥ ಅನುಭವಗಳಾಗುತ್ತೆ. ಮಲ್ಕೊಂಡಾಗೆ ಯಾರೋ ಬಂದು ನಮ್ಮ ಮೇಲೆ ಕೈ ಇಟ್ಟು ನಮ್ಮನ್ನು ಅಲ್ಲಾಡಿಸಿದ ಹಾಗೆ, ನಮ್ಮನ್ನು ತಳ್ಳಿದ ಹಾಗೆ, ಅಥವಾ ನಮ್ಮನ್ನು ಏನೋ ಏನಂತಾರೆ ಮಾಡಿದ ಹಾಗೆ ಎದ್ದೇಳ್ತೇವೆ. ತಕ್ಷಣ ಎದ್ದೇಳ್ತೇವೆ, ಭಯ ಪಡ್ತೇವೆ. ಓ ಹಿಂಗಾಯ್ತು, ಹಾಗಾಯ್ತು. ಓ ಮನೆಯಲ್ಲಿ ಭಯ, ದೆವ್ವ ಇರ್ಬೋದು. ನಮ್ಮ ಫ್ರೆಂಡ್ ಮನೆಯಲ್ಲಿದ್ದಾನೆ, ಅವ್ರ ಭಾವ ಅವಾಗ ಬಂದಾಗ ಅವ್ರ ಹಳೆ ಮನೇಲಿ ಅದೇ ಹೇಳಿದೆ, ಓ ನಿಮ್ಮ ಮನೇಲಿ ದೆವ್ವ ಇದೆಯಪ್ಪ, ನಮ್ಮ ಮಲ್ಕೊಳಕ್ಕೆ ಆಗಲ್ಲ ಅಂತ ಹೇಳ್ತಿದ್ದ. ನಾವು ವಿಶ್ವಾಸಿಗಳಾಗಿ ಪವಿತ್ರಾತ್ಮ ಭರಿತರಾಗಿದ್ದ ಹಾಗೆ ನಂಬುತ್ತೇವಾ? ವಾಕ್ಯಗಳು ಗೊತ್ತಿಲ್ಲದವಾಗ ಹೌದು ನಾನು ನಂಬ್ತಿದ್ದೆ, ನಾನು ಭಯ ಪಡ್ತಿದ್ದೆ, ನನಗೂ ಅಂತ ಅನುಭವ ಆಗಿತ್ತು.
ಅಲ್ಲಾಡಿದಂಗೆ ಎಲ್ಲೋ ಬಂದು ನಾನು ಏನೋ ಮಾಡ್ದಂಗೆ. ಅರೆ ದೇವ್ರ ವಾಕ್ಯ ದೇವ್ರ ವಾಕ್ಯ ಹೇಳುತ್ತೆ, ನಾನು ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸಿದ ಕ್ಷಣದಲ್ಲಿ ಪವಿತ್ರಾತ್ಮನು ನನ್ನ ದೇಹವನ್ನು ತನ್ನ ಆಲಯವನ್ನಾಗಿ ಮಾಡ್ಕೊಂಡಿದ್ದಾನೆ. ಆಗಿರುವಾಗ ಸೈತಾನನು ಹೇಗೆ ನನ್ನಲ್ಲಿ ಬಂದು ಆಕ್ರಮಿಸುವುದಕ್ಕೆ ಸಾಧ್ಯತೆ ಉಂಟು. ಪವಿತ್ರಾತ್ಮನ ಮುದ್ರೆ ನೋಡಿದ ತಕ್ಷಣ ಆತನು ಓಡಿ ಹೋಗ್ತಾನೆ. ಅದಕ್ಕೆ ಮತ್ತೆ ನಂಬಿರುವಂತ ವಿಶ್ವಾಸಗಳಿಗೆ ಮಾಟ ಮಂತ್ರ, ದೆವ್ವದ ಭಯ ಇವುಗಳು ಇಲ್ಲ ಅಂದ್ರೆ ದೇವ್ರ ವಾಕ್ಯದ ಪ್ರಕಾರ ನಂಬುತ್ತೇನೆ. ನಂಬಿರುವಾಗ ನಾನು ಪವಿತ್ರಾತ್ಮ ಭರಿತನಾಗಿ ಇಲ್ಲ. ನಾವು ಎಲ್ಲೆಲ್ಲ ನಮ್ಮ ದೇಹವನ್ನು ಪವಿತ್ರಾತ್ಮನು ಆಲಯವನ್ನು ಮಾಡ್ಕೊಂಡಿದ್ದೆ ಅಂದ್ರೆ ಒಂದು ಸ್ವಲ್ಪ ಭಾಗ ಸೈತಾನ ಬಂದು ವಾಸ ಮಾಡ್ತಾ ಇರ್ತಾನೆ. ಅಂದ್ರೆ ದೇವರ ಆತ್ಮನೊಂದಿಗೆ ಸೈತಾನನು ವಾಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ನಾವು ಅದನ್ನು ಜೋಡಿಸೋಕೆ ಸಾಧ್ಯ ಉಂಟು? ದೇವರ ಆತ್ಮನು ಸ್ವಲ್ಪ ಬರ್ತಾನೆ, ದೆವ್ವವು ಸ್ವಲ್ಪ ಬರ್ತದೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳೋದು. ಆ ವಾಕ್ಯ ಯಾವಾಗ ನಂಬುತ್ತೇವೋ ನಮ್ಮ ತಕ್ಷಣ ನಮ್ಮಲ್ಲಿ ಬಿಡುಗಡೆ ಉಂಟು, ಇನ್ನೇನಿಲ್ಲ. ಪವಿತ್ರ ಆತ್ಮ ಬರ್ತೇವೆ. ಇಲ್ಲ ನಾನು ಕುಡಿದು ಮತ್ತನಾಗುವುದಿಲ್ಲ, ಆದರೆ ನಾನು ಯಾವಾಗಲೂ ಭಯ ಪಡ್ತಾ ಇರ್ತೇನೆ. ದೆವ್ವಕ್ಕೆ ಭಯ, ಪರಿಸ್ಥಿತಿಗಳಿಗೆ ಭಯ, ಜನರ ಭಯ, ಇವರಿಂದ ಭಯ, ಅವರಿಂದ ಭಯ. ಅದಕ್ಕೆ ಆದಷ್ಟು ನಾವು ಕೋಟೆ ಕೊತ್ತಲುಗಳನ್ನು ಕಟ್ಕೊಂಡು ಆದಷ್ಟು ಏನಂದ್ರೆ ಇವತ್ತಿನ ಕಾಲಕ್ಕೆ ನೋಡಾಗೆ ಮಿಸೈಲ್ಗಳು, ಏನಂತಾರೆ ಏರೋಪ್ಲೇನ್ಗಳು, ಹಡಗುಗಳು ಅಂಥವೆಲ್ಲ ಇಟ್ಕೊಂಡ್ರೆ ದೇಶ ಭದ್ರವಾಗಿರುತ್ತೆ. ಅದಕ್ಕೆ ಅರಸನ ದಾವೀದನ ಅರಸರುಗಳಲ್ಲಿ ಪ್ರಭುಗಳನ್ನ ಭರವಸೆ ಬೇಡ್ರಿ. ಮತ್ತು ಕರ್ತನಾದ ದೇವರು ಕೂಡ ಇಷ್ಟರಿಗೆ ಹೇಳಿದ್ರು, ನೀವು ನಿಮ್ಮ ಯಾವುದೇ ಯುದ್ಧದಿಂದ ಅಥವಾ ಇನ್ಯಾವುದರಿಂದ ನೀವು ಬಿಡುಗಡೆ ಹೊಂದಿಲ್ಲ, ನಾನು ಮಾಡುವಂತ ಕಾರ್ಯಗಳನ್ನು ನಿಮ್ಮನ್ನು ಬಿಡಿಸಿ ಕರ್ಕೊಂಡು ಬಂದಿದ್ದೇನೆ. ದೇವರು ಇವತ್ತು ನಮ್ಮನ್ನು ಹಾಗೆ ನಡೆಸ್ತಾನೆ. ಯಾವಾಗ ಪವಿತ್ರಾತ್ಮ ಭರಿತರಾಗಿರುವಾಗ. ಕೊನೆಗೆ ಏನಂತಾರೆ ಹಾಗಿರುವಾಗ ಏನಂತಾರೆ ಭಯದ ಆತ್ಮ ಹೊಂದಿಲ್ಲ. ಸಂಕ್ಷಿಪ್ತವಾಗಿ ಮುಗಿಸ್ಬಿಡ್ತೇನೆ. ಅದರ ಆದ್ಮೇಲೆ ಎಲ್ಲ ಗ್ರಹಿಕೆ ನಿಮಗಿರುವ ಶಾಂತಿ ನಮ್ಮನ್ನು ಕಾಣುತ್ತೆ. ಯಾವಾಗ ಭಯ ನಮ್ಮಿಂದ ಹೋಗುತ್ತೋ. ಫಿಲಿಪಿ 4:7 ನೋಡ್ತೇವೆ. ಫಿಲಿಪಿಯವರಿಗೆ 4:7. ಫಿಲಿಪಿಯವರಿಗೆ 4ನೇ ಅಧ್ಯಾಯ 7ನೇ ವಚನ. ಫಿಲಿಪಿಯವರಿಗೆ 4:7. 4ನೇ ವಚನದಿಂದ ನೋಡ್ಕೊಂಬೋಣ. ಫಿಲಿಪಿ 4ನೇ ಅಧ್ಯಾಯ 4ನೇ ವಚನ. ಸಂತೋಷ ಪಟ್ಟಿರಿಂದ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಮತ್ತು ಸಂತೋಷ ಪಟ್ಟಿರಿಂದ ನಾನು ನಿಮಗೆ ತಿರುಗಿ ಹೇಳ್ತೇನೆ, ನಿಮ್ಮ ಸೇರಣೆ ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವೇಶದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತಾ ನಿಮ್ಗೆ ಬೇಕಾದನ್ನು ತಿಳಿಪಡಿಸ್ರಿ. ಆಗ ಎಲ್ಲಾ ಗ್ರಹಿಕೆ ನಿಮಿರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ಕಾಯುವುದು. ಯಾವಾಗ ನಾವು ಪವಿತ್ರಾತ್ಮ ಭರಿತರಾಗಿ ಜೀವಿಸುವಾಗ. ಯಾವ ಪವಿತ್ರಾತ್ಮ ಭರಿತರಾಗಿಲ್ವೋ ಆವಾಗ ದೇವ ಶಾಂತಿ ನಮ್ಮನ್ನು ಕಾಪಾಡ್ತಾರೆ. ನಮ್ಮಲ್ಲಿ ಭಯ ಉಂಟು, ಯಾವುದೇ ತರದ ಭಯ ಉಂಟು. ಯಾಕೆ? ಪವಿತ್ರಾತ್ಮನ ನಿಮ್ಮ ದೇಹ ಪವಿತ್ರಾತ್ಮನ ಆಲಯವಾಗಿಲ್ವಾ? ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡ್ತಿಲ್ವಾ? ನೀವು ಹೊಂದಿರುವಂಥದ್ದು ಹೇಡಿ ಆತ್ಮವಲ್ಲ, ದೇವರ ಆತ್ಮ. ಲೋಕದಲ್ಲಿರುವ ಆತನಿಗಿಂತಲೂ ನಿಮ್ಮಲ್ಲಿ ಜೀವಿಸುವ ಆತನು ಶಕ್ತಿಶಾಲಿಯಾಗಿದ್ದಾನೆ, ಬಲಶಾಲಿಯಾಗಿದ್ದಾನೆ. ಇವಾಗ ನಿಮ್ಮ ಹೃದಯಗಳು ದೇವರು ತನ್ನ ಶಾಂತಿಯಿಂದ ಅಂದ್ರೆ ಇಲ್ಲಿ ಆತನ ಹೇಳಿಲ್ಲ ನೀವು ಯಾವಾಗಲೂ ಸಂತೋಷ ಪಟ್ರೆ. ಯಾಕಂದ್ರೆ ನೀವು ಹೊಂದಿರುವಂತ ಬಿಲ್ಡಿಂಗ್ಗಳಿಗೋಸ್ಕರ, ನೀವು ಹೊಂದಿರುವಂತ ಆಸ್ತಿ ಪಾಸ್ತಿಗಳಿಗೋಸ್ಕರ, ನೀವು ಹೊಂದಿರುವಂತ ಉತ್ತಮ ಸ್ಯಾಲರಿ ಇರುವಂತ ಕೆಲಸಗಳಿಗೋಸ್ಕರ, ನೀವು ಹೊಂದಿರುವಂತ ಉತ್ತಮ ಕುಟುಂಬಗಳಿಗೋಸ್ಕರ, ನೀವು ಮಕ್ಕಳು ಮೊಮ್ಮಕ್ಕಳೆಲ್ಲ ಚೆನ್ನಾಗಿ ನೋಡಿರೋದಕ್ಕೋಸ್ಕರ, ದೇವರ ಆಶೆ ಕೊಟ್ಟಿರೋದಕ್ಕೋಸ್ಕರ, ಅಥವಾ ನೀವು ಎಲ್ಲರ ನಿಮ್ಮ ಫ್ಯಾಮಿಲಿಯವರು ಫಾರಿನಲ್ಲಿ ಸೆಟ್ಲ್ ಆಗಿರೋದಕ್ಕೋಸ್ಕರ ಸಂತೋಷ ಪಟ್ರಿ ಅಂತ ಹೇಳಿಲ್ಲ. ಪೌಲನಲ್ಲಿ ವಿಶ್ವಾಸಿಗೆ ಅದನ್ನೇ ಏನಿಲ್ಲ ಅವೆಲ್ಲ ಕ್ರಿಸ್ತನಲ್ಲಿ ಏನ್ ನಂಬಿಕೆ ಇಟ್ಟಿದ್ರೆ, ಕ್ರಿಸ್ತನಲ್ಲಿ ಏನ್ ನಿರೀಕ್ಷೆ ಇಟ್ಟಿದ್ದೀರಾ ಅವುಗಳಿಗೋಸ್ಕರ ಎಲ್ಲದರಲ್ಲಿ ಸಂತೋಷಪಡಿ. ಆವಾಗ ಭಯದಾತ್ಮ ಹೋಗಿ ನಮ್ಮಲ್ಲಿ ಎಲ್ಲಾ ಗ್ರಹಿಕೆನೂ ಇರೋ ಅಂದ್ರೆ ಅನೇಕ ಸಂಗತಿ ನಿಮ್ಗೆ ಅರ್ಥ ಆಗಲ್ಲ. ಯಾಕೆ ಹೀಗಾಗಿದೆ, ಯಾಕೆ ಪ್ರಾಬ್ಲಮ್ ಇದೆ, ಅದೆಲ್ಲ ನಾವು ಪವಿತ್ರಾತ್ಮ ಭರಿತರಾಗಿದ್ರೆ ದೇವರಾತ್ಮನು ನಮಗೆ ಎಲ್ಲಾ ಗ್ರಹಿಕೆನೂ ಇದೆ. ಅಂದ್ರೆ ಎಲ್ಲ ತಿಳಿವಳಿಕೆ, ಪ್ರಶ್ನೆಗೆ ಉತ್ತರ ಅವೆಲ್ಲಕ್ಕೆ ಮೀರುವಂತ ದೇವರ ಶಾಂತಿ ನಮ್ಮಲ್ಲಿ ಆವಾಗ ಪವಿತ್ರಾತ್ಮ ಭರಿತರಾಗಿಲ್ಲ. ಅದಕ್ಕೆ ನೋಡ್ತೇವೆ ಏನಂತಾರೆ ಎಲ್ಲವರಿಗೋಸ್ಕರ ಸ್ತೋತ್ರ ಮಾಡ್ತೇವೆ, ಎಲ್ಲವರಿಗೋಸ್ಕರ ಸ್ತೋತ್ರ ಮಾಡ್ತೇವೆ. ಅದನ್ನೇ ಇದೇ ವಚನದಲ್ಲಿ ನೋಡ್ತೇವೆ. ಎಲ್ಲಾ ವಿಷಯಗಳಿಗೋಸ್ಕರ ವಿಜ್ಞಾಪನೆ ಮಾಡಿ, ಕೃತಜ್ಞತಾ ಸ್ತುತಿ ಜೊತೆ ವಿಜ್ಞಾಪನೆ ಮಾಡಿ. ಮತ್ತು ಅಷ್ಟೇ ಅಲ್ಲ, ಯೋಗನ ಜೀವಿತದಲ್ಲಿ ಬರ್ತಾ ಇದ್ದಾರೆ ದೇವರು ಕೊಟ್ಟನು ತೆಗೆದುಕೊಂಡನು ಅನ್ನುವಂಥ ಮಾತು ನಮ್ಮಿಂದ ಬರುತ್ತೆ. ಏನ್ ಹೇಳ್ತಾರೆ, ಎಲ್ಲವೂ ಬಂದ್ರು ಹೇಳಿದ್ರು, ನಿನ್ನ
ಕುರಿ ದನಗಳು ಹೋಯಿತು, ಇದಾಯಿತು, ಅದಾಯಿತು, ಕೊನೆ ಮುಂದಿನ ಮಕ್ಕಳು ಎಲ್ಲ ನಾಶವಾಗಿ ಹೋದರು. ಏನಂತಾರೆ, ಓ ದೇವರು ಎಲ್ಲವನ್ನು ಕೊಟ್ಟನು, ದೇವರು ತೆಗೆದುಕೊಂಡು. ಇದು ನಮ್ಮಲ್ಲಿ ಬರುತ್ತೆ ಯಾವಾಗ ಪವಿತ್ರ ಆತ್ಮ ಭರಿತರಾಗಿ. ಇಲ್ಲೆಲ್ಲ ದೇವ್ರು ನಮ್ಗೆ ಕೊಡ್ತಾನೆ ಇರಬೇಕು, ತೆಗೆಯೋದು ಏನು ಬೇಡ. ದೇವರು ಒಂದು ವೇಳೆ ತೆಗೆದ್ರೆ ಅವನು ದೇವರೇ ಅಲ್ಲ, ದೇವರು ತೆಗೆದ್ರೆ ನಾನು ದೇವರನ್ನು ನಂಬುವುದೇ ಇಲ್ಲ. ಅದಕ್ಕೆ ಅನೇಕರು ಇನ್ಯಾವುದೋ ಮೂರ್ತಿಯನ್ನು, ವಿಗ್ರಹ ಅಥವಾ ಇನ್ಯಾವುದೋ ಸುಳ್ಳು ಕ್ರಿಸ್ತನ ನಂಬಿದ್ದಾರೆ. ಏನೋ ಅವ್ರಿಗೆ ಬರೀ ಬೇಕಂತ ಹೋಗುತ್ತೆ. ಆದರೆ ಪೌಲನ ಹಾಗೆ ನಾವು ಹಾಗಲ್ಲ. ಅದಕ್ಕೆ ಬರುವಾಗ ನೋಡ್ತೇವೆ, ಕೊನೆ ವಚನ ಒಂದು ನೋಡಿ ಮುಗಿಸ್ಬೇಡ. ಫಿಲಿಪ್ಪಿ 4ನೇ ಅಧ್ಯಾಯ 27, ಫಿಲಿಪ್ಪಿ 1ನೇ ಅಧ್ಯಾಯ 27ರಿಂದ 30. ಫಿಲಿಪ್ಪಿ 1ನೇ ಅಧ್ಯಾಯ 27ರಿಂದ 30. ಹೇಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಡ್ರಿ, ಆಗ ನಾನು ಬಂದು ನಿಮ್ಮನ್ನು ನೋಡಿದ್ರೂ ಸರಿಯೇ, ದೂರದಲ್ಲಿದ್ದು ನಿಮ್ಮ ಸುದ್ದಿಯನ್ನು ಕೇಳಿದ್ರೂ ಸರಿಯೇ, ನೀವು ಒಂದೇ ಆತ್ಮದಲ್ಲಿ ದೃಢವಾಗಿ ನಿಂತು ಸುವಾರ್ತೆಯಲ್ಲಿಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದಲೂ ಒಂದೇ ಮನಸ್ಸಿನಿಂದಲೂ ಹೋರಾಡುವವರಾಗಿದ್ದೀರಿ ಎಂದು ನಾನು ತಿಳಿದುಕೊಳ್ಳೋದು. ಯಾವ ವಿಷಯದಲ್ಲಿಯೂ ನಿಮ್ಮ ವಿರೋಧಿಗಳಿಗೆ ಭಯಪಡಬೇಡಿ. ನೀವು ಭಯಪಡುವುದಿರುವುದು ಅವರಿಗೆ ನಾಶನಕ್ಕಾಗಿಯೂ ನಿಮಗೆ ರಕ್ಷಣೆಗಾಗಿಯೂ ದೇವರಿಂದ ಪ್ರಮಾಣವಾಗಿದೆ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ಆತನ ಪರವಾಗಿ ನಿಮಗೆ ಅನುಗ್ರಹವಾಗಿ ದೊರೆಯಿತು. ಹೀಗೆ ನೀವು ನನ್ನಲ್ಲಿ ಕಂಡಂತ ಮತ್ತು ಈಗ ನನ್ನಿರುವಂಥದ್ದನ್ನು ನೀವು ಕೇಳುವಂಥ ಹೋರಾಟವೇ ನಿಮಗುಂಟು. ಅಂದರೆ ಎಲ್ಲ ನೋಡುವಾಗ ಆತನ ಹೇಳ್ತಾನೆ, ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡ್ಕೊಡ್ರಿ. ನಾವು ಪವಿತ್ರಾತ್ಮ ಭರಿತರಾಗಿರುವಾಗ ನಾವು ಯಾವಾಗಲೂ ಕ್ರಿಸ್ತನ ಸುವಾರ್ತೆ ಪ್ರತಿಯೊಂದರಲ್ಲೂ ಅದಕ್ಕೆ ನಮ್ಮ ಮಾತು, ನಮ್ಮ ವರ್ತನೆ, ನಡೆವಳಿಗಳಲ್ಲಿ ಯೋಗ್ಯರಾಗಿ ನಡ್ಕೊಳ್ತೇವೆ. ಅದಕ್ಕೆ ನಾವು ಇವತ್ತು ಕೇವಲ ನಾವು ಅದನ್ನು ಮಾಡಲ್ಲ, ಮದ್ಯಪಾನ ಮಾಡಿ ಮತ್ತರಾಗಲ್ಲ, ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಅದು ಬಹಳ ಕೆಟ್ಟ. ಆದರೆ ನಾನು ಕಣ್ಣಿಗೆ ಕಾಣದಿರಂತ ಇವೆಲ್ಲ ನನ್ನಲ್ಲಿ ಇಟ್ಕೊಂಡಿರ್ತೇನೆ ಅಂದರೆ ಅಲ್ಲ. ಬದಲಾಗಿ ಪವಿತ್ರಾತ್ಮ ಬರ್ತದೆ. ಕೊನೆಯದಾಗಿ ಬಂದಾಗ ನಾವು ನಮ್ಮ ಜೀವಿತವೇ ಸುವಾರ್ತೆಗೆ ಯೋಗ್ಯವಾಗಿ ಜೀವಿಸುವಂತಾಗದೆ